रघुनन्दन मेघश्यामा श्रीराम राम भरताग्रज राम राम श्रीराम भक्त परिपोषक सार्वभौम श्रीरामचन्द्र चरणौ शरणं प्रपद्ये। श्रीराम राम आनंदधाम सीता माता मनोभिराम रणरंग भीमा साकेत राम आदर्शमूर्ति हे सार्वभौम राजीवलोचन हे मेघश्याम पुराण पुरुष राजललाम अगणित गुणगण सीताभिराम मोहन रूप अनंत नाम कौसल्यतनय कोसल राम कारुण्यमूर्ति कमनीय नाम शेषकल्प सुख निद्रित श्यामा अवतार मूर्ति अद्भुत नाम क्षीराब्धिवास अनंत शयन अखिलांड कोटि ब्रह्मांड नाथ कामितार्थप्रदायिने श्रीमद्वेंकटनाथाय श्रीनिवासाय ते नमः। नमो नमो राम नमो नमस्ते नमो नमो नाथ नमो नमस्ते पुनः पुनस्ते चरणारविंदं नमामि नाथेति नमन् सरेमि। ಶ್ರೀರಾಮಚಂದ್ರಾಯ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ಕಲಿಯುಗದಲ್ಲಿ ವಿಶೇಷವಾದ
ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕ್ಷೇತ್ರ ತಿರುಪತಿ. ಅಲ್ಲಿ ನೆಲೆಸಿರತಕ್ಕಂತಹ ಜಾಂಬುವಂತನಿಂದ ಪ್ರತಿಷ್ಠಿತನಾದಂತಹ ಸ್ವಾಮಿ ಕೋದಂಡಪಾಣಿ, ಆ ಕೋದಂಡ ರಾಮನ ಪರಮಾನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಅತ್ಯಂತ ಸುಂದರವಾದ ರೀತಿಯಲ್ಲಿ ಗಜವಾಹನವನ್ನು ಅಧಿರೋಹಿಸಿ ಸ್ವಾಮಿ ಭಕ್ತರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು, ಭಕ್ತರು ಕೊಡುವಂತಹ ನೀರಾಜನವನ್ನು ಅತ್ಯಂತ ಆನಂದದಿಂದ ಪಡೆದುಕೊಳ್ಳುತ್ತಾ ಭಕ್ತರನ್ನೆಲ್ಲರನ್ನು ಕೂಡ ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ಅನುಗ್ರಹಿಸ್ತಾ ಇರತಕ್ಕಂತಹ ಒಂದು ಉತ್ತಮವಾದಂತಹ ಸಂದರ್ಭ ಇದಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಭಕ್ತರೆಲ್ಲರೂ ಕೂಡ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ಗಜವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹ ಸ್ವಾಮಿಯ ದಿವ್ಯವಾದಂತಹ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸಣ್ಣಜೀಯರ ಸ್ವಾಮಿಗಳು, ದೊಡ್ಡಜೀಯರ ಸ್ವಾಮಿಗಳು, ಅವರ ಶಿಷ್ಯವೃಂದ ಎಲ್ಲರೂ ಕೂಡ ಸ್ವಾಮಿಯ ಗಜವಾಹನ ಸೇವೆಯಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಭಕ್ತಿಯಿಂದ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಾ ಅತ್ಯಂತ ಆನಂದದಿಂದ ಭಕ್ತರನ್ನೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ಜೀಯರ ಸ್ವಾಮಿಗಳು ಸ್ವಾಮಿಯ ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಗುರುಗಳ ಮುಖಾಂತರವೇ ಸ್ವಾಮಿಯನ್ನು ಸೇರಬೇಕು. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ. ಗುರುಸ್ಥಾನದಲ್ಲಿ ಜೀಯರ ಸ್ವಾಮಿಗಳು ಸೇವೆಯಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹದ್ದು. ಬಂದ ಭಕ್ತರೆಲ್ಲರೂ ಕೂಡ ಆ ಸ್ವಾಮಿಗಳ ಮುಖಾಂತರ ಸ್ವಾಮಿಯನ್ನು, ಶ್ರೀರಾಮಚಂದ್ರನನ್ನು ನಮಿಸುವಂತಹ ಒಂದು ಅದ್ಭುತವಾದಂತಹ ಕ್ಷಣ ಇಲ್ಲಿ ಬಂದೊದಗಿದೆ. ನಾವೆಲ್ಲರೂ ಕೂಡ ಗಜವಾಹನವನ್ನು ಅಧಿರೋಹಿಸಿರುವಂತಹ ಶ್ರೀರಾಮಚಂದ್ರ ದೇವರನ್ನು ವೀಕ್ಷಿಸ್ತಾ ಇದ್ದೇವೆ. ಗಜವಾಹನ ಸೇವೆ ನಮ್ಮೆಲ್ಲರ ಅಹಂಕಾರಗಳನ್ನು ದೂರ ಮಾಡಿ ಅತ್ಯಂತ ಮರ್ಯಾದೆಯಿಂದ ಗೌರವದಿಂದ ಜೀವನವನ್ನು ನಡೆಸ್ತಕ್ಕಂತಹ ಸಂದೇಶವನ್ನು ಗಜ ತೋರಿಸ್ತಕ್ಕಂತಹದ್ದು. ಅತ್ಯಂತ ಅದ್ಭುತವಾದಂತಹ ಟಿವಿಯಿಂದ ಅದರ ನಡಿಗೆ ಇರುತ್ತದೆ. ಅದಕ್ಕಾಗಿ ರಾಮನನ್ನು ವರ್ಣಿಸುವ ಸಂದರ್ಭದಲ್ಲಿ ಗಜರಾಜ ಯಾತ್ರಂ ಅಂತ ಹೇಳ್ತಾರೆ. ಗಜರಾಜ ಯಾವ ರೀತಿಯಾಗಿ ನಡೆಯುತ್ತಾನೋ ಆ ರೀತಿಯಾದಂತಹ ಟಿವಿಯಿಂದ ನಡೆಯತಕ್ಕಂತಹ ಸ್ವಾಮಿ ಶ್ರೀರಾಮಚಂದ್ರ ಅಂತ. ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಷ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಸಿಷೇವೆ. ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರನನ್ನು ಅತ್ಯಂತ ಭಕ್ತಿಯಿಂದ ಭಕ್ತಿ ಭಾರದಿಂದ ನಮಿಸಿದಂಥವನಾಗಿ ಹನುಮಂತ ಸೇವೆಯನ್ನು ಮಾಡ್ತಾ ಇದ್ದಾನಂತೆ. ಸ್ವಾಮಿಯ ದಿವ್ಯವಾದಂತಹ ಜ್ಞಾನಾನಂದಮಯವಾಗಿರ್ತಕ್ಕಂತಹ ಸ್ವರೂಪವನ್ನು ಕಾಣ್ತಾ ಇರತಕ್ಕಂಥವರಾಗಿದ್ದಾರೆ. ಅಂತಹ ಆ ಸ್ವಾಮಿಯ ಉತ್ಸವ ನಡೀತಾ ಇದೆ. ಬ್ರಹ್ಮೋತ್ಸವ ಕಾರ್ಯಕ್ರಮ, ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಕೋದಂಡರಾಮಸ್ವಾಮಿ ನಮ್ಮೆಲ್ಲರನ್ನು ಕೂಡ ಗಜಾಧಿರೂಢನಾಗಿ ಅನುಗ್ರಹಿಸ್ತಾ ಇದ್ದಾನೆ. ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿದ್ದಾನೆ. ಅಲಂಕೃತವಾದಂತಹ ವಾಹನ, ಆ ವಾಹನದಲ್ಲಿ ಅಲಂಕೃತನಾಗಿ ವಿರಾಜಿಸ್ತಾ ಇದ್ದಾನೆ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಶ್ರೀರಾಮಚಂದ್ರ ಚರಣೌ ಶಿರಸ ನಮಾಮಿ ಎಂಬುದಾಗಿ ಶಿರಸ ಆ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸೋಣ. ಬಾಲರೆಲ್ಲರೂ ಕೂಡ ಅತ್ಯಂತ ಸುಂದರವಾದ ರೀತಿಯಲ್ಲಿ ವೇಷವನ್ನು ಧರಿಸಿ ಭರತನಾಟ್ಯವನ್ನು ಮಾಡ್ತಾ ಇರತಕ್ಕಂತಹದ್ದು. ಆನೆಗೆ ಬಹಳ ಇಷ್ಟವಾದಂತಹದ್ದು ಕದಳಿ ಫಲ. ಕದಳಿ ಫಲವನ್ನು ಕೊಟ್ಟಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಶ್ರೀರಾಮಚಂದ್ರಾಯ ನಮಃ. ಜಗದಾನಂದಕಾರಕ ಜಗದಾನಂದಕಾರಕ ಜಗದಾನಂದಕಾರಕ
ಪರಿಪೂರ್ಣ ನಗಸುರ ಸುರ ಭೂಜದ ದಿಪಯೋ ದಿವಸ ಹರಣ ಸುಂದರ ಗದವದನ ಸುಧಾಮಯವ ಚೋಬ್ರದ ಗೋವಿಂದ ಸನಂದಮ ಪರಾಜರಾಪ್ತ ಶುಭಕರ ಅನೇಕ ಜಗ ಸನಿ ಪಮನಿ ಬರಿ ಸನಿ ರಿ ಸನಿ ಪಸ ಸರಿ ಸರಿ ಸಪ ಮನಿ ಬಸನಿ ಬರಿ ರಿ ಸ ಪಸನಿ ಮಗ ಬಪ ಪಸ ಸರಿ ಬರಿ ಸ ಸರಿ ಗಮ ಜಗ ನಿಗಮ ನೀರಜ ಮೃತಜ ಪೋಷಕ ನಿಮಿಷ ವೈರಿ ವರಿದ ಸಮೀರಣ ಕಲದುರಂಗ ಸತ್ಕವಿ ಹೃದಯ ಗಣಿತ ಮಾನರಧಿಪನ ಪಾಂಗ್ರಿಯುಗ ಜಗ ಪಾನಿ ಪಾನಿ ಪಮ 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 ಗ ಮಗ ಮರಿ ಸನಿ ಸಗ ಮಪ ಪಾನಿ ಬಸನಿ ರಿ ಸಮಾರಿ ಸನಿ ಪಮ ಗಮ ಪಸನಿ ಪನಿ ಪಮರಿ ಸನಿ ಗಮ ಜಗ ಇಂದ್ರ ನೀಲಮಣಿ ಸನ್ನಿಭಾಪ ಘನ ಚಂದ್ರ ಸೂರ್ಯ ನಯನ ಪ್ರಮೇಯ ವಾಗೀಂದ್ರ ಜನಕ ಸಕಲೇಶ ಶುಭ್ರ ನಾಗೇಂದ್ರ ಶಯನ ಸಮನ ವೈರಿ ಸನ್ನುತ ಜಗ ಪಾನಿ ಪಮ ಪನಿ ಪಮನಿ ಪಮ ಪನಿ ಪ ಮಮ ಪಮ ಗಮ ಪನಿ ಪ ಪನಿ ಸರಿ ಸ ಸ ಪ ಪಮರಿ ಸನಿ ಪಮ ಸ ಸನಿ ಪನಿ ಸರಿ ರಿ ಸನಿ ಪಮ ಜಗದ ಪಾದ ವಿಜಿತ ಮೌನಿ ಸ ಪಸವ ಪರಿಪಾಲ ವರ ಮಂತ್ರ ಗ್ರಹಣ ರೋಲ ಪರಮ ಶಾಂತ ಚಿತ್ತ ಜನಕ ಜಾಧಿಪ ಸರೋಜ ಭವ ವರದ ಅಖಿಲ ಜಗ ಸಪ್ಪ ಮರಿ ಸಪ ಮಗ ಪಮಗ ಮಪನಿ ಮಗ ಮಪ ಮಗ ಪಮರಿ ರಿ ಪಮರಿ ಸನಿ ಪಮರಿ ರಿ ಸ ಪಸ ಮಪರಿ ಗ ಮಪ ಸನಿ ಪಮ ಜಗದ ಸೃಷ್ಟಿ ಸ್ಥಿತ್ಯಂತ ಕಾರಕ ಮಿತ ಕಾಮಿತ ಫಲದ ಸಮಾನಗತ ಸಚೀಪತಿ ನುತ ಧಿಮದ ಹರ ನುರ ಗರ ಗರ ಜಿತ ಕಥ ಸಾರಹಿತ ಜಗದ ನದ ಕಾರಕ ಸ
ni pa ri sa ma ri sa pa pa ma ri sa ga ma pa ma pa ni pa pa ni sa ri sa sa pa ma ri sa ni pa ni pa ri sa ni pa ma ri sa ni pa sa sa pa pa ma ga ma ja ga da na na ka ra ga ಸಜ್ಜನ ಮಾನಸ ಸುಧಾಕರ ಕುಸುಮ ವಿಮಾನ ಸುರಸಾರಿ ಪುಕರ ಲಾಲಿತ ಚರಣ ವಹುಣ ಸುರಗಣ ಮನರಣ ಸನಾತನ ಜನುತ ಜಗದ ನಾನಕರಕ ಸ ಸ ಸ ಸ ರಿ ಸ ರಿ ಸ ಸ ರಿ ಪ ಪ ಸ ಸ ರಿ ಪ ರಿ ಸ ರಿ ಪ ಮ ರಿ ಸ ಸ ಸ ಸ ರಿ ಸ ರಿ ಸ ಸ ರಿ ಪ ಪ ಸ ಸ ರಿ ಪ ರಿ ಸ ರಿ ಪ ಮ ರಿ ರಿ ಪ ಮ ರಿ ಸ ರಿ ಪ ಮ ರಿ ಸ ಸ ಪ ಸ ರಿ ಪ ಮ ರಿ ಸ ಸ ಪ ಪ ಪ ನಿ ಸ ರಿ ಗ ಮ ರಿ ಗ ಮ ಪ ರಿ ಮ ಸ ಸ ರಿ ಪ ಸ ಸ ಮ ಮ ರಿ ಸ ರಿ ರಿ ಸ ಪ ರಿ ಮ ಪ ಮ ಗ ಮ ಜ ಗ ದ ನ ನ ಕ ರ ಕ ಓಂಕಾರ ಪಂಜರ ತೀರ ಪುರಹರ ಸರೋಜ ಭವ ಕೇಶವ ಓಂಕಾರ ಪಂಜರ ತೀರ ಪುರಹರ ಸರೋಜ ಭವ ಕೇಶವ ನಿರೂಪವ ಸವರಿ ಭುಜನ ತಾಂಧಕ ಕಲಾಧರ ಕಲಾಧರಾಪ್ತ ಗೃಣಾಕರ ಶರಣಾಗತ ಜನ ಪಾಲನ ಸುಮನು ತಮನ ನಿರ್ವಿಕಾರ ನಿಗಮ ಸಾರಕರ ಜಗ ಪಮರಿ ಸ ನಿ ಪ ಸ ಸ ಮರಿ ಸ ಸ ಪ ಮರಿ ಸ ನಿ ಪ ಪ ಮರಿ ಸ ಪ ಮ ಪ ನೀ ನಿ ಪ ನಿ ಸ ರಿ ನಿ ಮ ಪ ನಿ ಪ ಪ ಸ ನಿ ಪ ಮರಿ ನಿ ಪ ಮರಿ ಸ ಮ ಗ ಮ ಜ ಗ ದ ನ ದ ಕ ರ ಕ ಕರಧೃತ ಸರಜಾಲ ಸುರಮದ ಪಹರಣ ಮನಿ ಸುರ ಸುರ ವನ ಕದೀನ ವಿಲಜ ಮೌನಿ ಕೃತ ಚರಿತ್ರ ಸನ್ಮುತ ಶ್ರೀಜಗರ ಜನುತ ಜಗ ದ ನ ದ ಕ ರ ಕ ಪ ಪ ನಿ ಪ ಮ ನಿ ಪ ಮ ಮ ಪ ಮ ಗ ಮ ನಿ ಸ ರಿ ಸ ಮ ಗ ಪ ಮ ನಿ ಪ ಮ ಗ ಮ ಪ ನಿ ಪ ಸ ಸ ರಿ ಸ ಮ ರಿ ಸ ರಿ ಸ ನಿ ಪ ಮ ಗ ಗ ಮ ಪ ಸ ನಿ ಪ ಮ ರಿ ಸ ಸ ರಿ ಗ ಮ ಜ ಗ ದ ನ ದ ಕ ರ ಕ ಪುರಾಣ ಪುರುಷ ನೃವರಾತ್ಮಜ ಶ್ರಿತ ಪರಾಧೀನ ಕರ ನಿರಾಧರಾವಣ ವಿರಮಣ ನರ ಪರಾಶರ ಮನೋಹರ ವಿಕೃತ ತ್ಯಾಗರ ಸನ್ನುತ ಜಗ ದ ನ ದ ಕ ರ ಕ ಪ ಪ ನಿ ಪ ಪ ನಿ ಪ ಪ ಮ ಪ ನಿ ಪ ನಿ ಪ ಪ ಮ ಮ ಪ ಮ ನಿ ಪ ಮ ಸ ನಿ ಪ ಮ ಪ ಮ ಗ ಮ ಪ ಮ ರಿ ಸ ಪ ಮ ರಿ ಸ ನಿ ಪ ಮ ರಿ ಸ ಸ ನಿ ಪ ಮ ರಿ ಸ ಪ ಮ ಪ ಸ ರಿ ಸ ಪ ನಿ ಸ ರಿ ಸ ಮ ರಿ ಸ ಪ ಮ ರಿ ಸ ನಿ ಪ ಪ ಸ ನಿ ಪ ರಿ ಸ ಸ ನಿ ಪ ಮ ಜ ಗ ದ ನ ದ ಕ ರ ಕ ಅಗಣಿತ ಗುಣ ಕನಕ ಚೇಲ ಸಾಲ ವಿದಳನ ಋಣ ಬಸಮಾನ ಚರಣ ಪಾರ ಮಹಿಮಾದ್ಭುತ ಸುಖ ನಿಜನ ಸಜನ ಸುರ ಮುನಿಗಣ ವಿಹಿತ ಕಲಸ ನೀರ ನಿರಿಜ ರಮಣ ಪಾಪ ಗಜನ ಸಿಂಹವರ ತ್ಯಾಗ ಜಾನಿನುತ ಜಗ ದ ಕರ ಕರ ಜಯ ಜಾನಕಿ ಪ್ರಾಣನಾಯದ ಜಗ ದ ಕರ ಕ ಜಗದಾನಂದಕಾರಕ ಎಂಬುದಾಗಿ ಜಗತ್ತಿಗೆ ಆನಂದವನ್ನು ಉಂಟು ಮಾಡತಕ್ಕಂಥವನು ಜಯ ಜಾನಕಿ ಹೃದಯ ನಾಯಕ. ಆ ಜಾನಕಿಯ ಸೀತೆಯ ಹೃದಯಕ್ಕೆ ನಾಯಕನಾಗಿರ್ತಕ್ಕಂತಹ ಆ ಸ್ವಾಮಿ ಶ್ರೀರಾಮಚಂದ್ರ ಜಗತ್ತಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹವನಾಗಿದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಅದರ ಪ್ರತ್ಯಕ್ಷ ಪ್ರಸಾರವನ್ನು ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನೋಡ್ತಾ ಇದ್ದೇವೆ. ವೈಭವೋಪೇತವಾಗಿ ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮ ತಿರುಪತಿಯಲ್ಲಿ ನಾವು ನೋಡ್ತಕ್ಕಂಥವ್ರು. ಆ ತಿರುಪತಿಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರ ನಮ್ಮ ಮನೆಯಲ್ಲಿ ನೋಡುವಂತಹ ಭಾಗ್ಯ. ಇದೊಂದು ಅದ್ಭುತವಾಗಿರತಕ್ಕಂತಹ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಉತ್ಸವವಾಗಿದೆ. ಇದನ್ನು ಬ್ರಹ್ಮೋತ್ಸವ ಅಂತ ಹೇಳ್ತಾರೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ ಅನ್ನುವಂತಹ ಒಂದು ಅರ್ಥ. ಮತ್ತೊಂದು ಅರ್ಥ
ಬೃಹತ್ತಾಗಿರ್ತಕ್ಕಂತಹ ಉತ್ಸವ. ಈ ಉತ್ಸವವನ್ನು ಮೀರಿಸಿದಂಥ ಮತ್ತೊಂದು ಉತ್ಸವ ಇಲ್ಲ, ಅಂತಹ ಅತ್ಯಂತ ಬೃಹತ್ತಾದಂತಹ ಉತ್ಸವ. ಆದ್ದರಿಂದ ಇದನ್ನು ಬ್ರಹ್ಮೋತ್ಸವ ಅಂತ ಕರೀತಾರೆ. ಇಂತಹ ಬ್ರಹ್ಮೋತ್ಸವದಲ್ಲಿ ನಾವೆಲ್ಲರೂ ಕೂಡ ಜಗತ್ತಿಗೆ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವು ನೋಡ್ತಾ ಇದ್ದೇವೆ. ಆ ಸ್ವಾಮಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು, ಭಕ್ತಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಜಗತ್ತಿಗೆ ಆನಂದವನ್ನು ಉಂಟು ಮಾಡಿರ್ತಕ್ಕಂತಹ ಹೇ ಸ್ವಾಮಿ ಶ್ರೀರಾಮಚಂದ್ರ, ನಿನಗೆ ಜಯವಾಗಲಿ. ಜಾನಕಿ ಪ್ರಾಣನಾಯಕನಾದಂತಹ ಹೇ ಸ್ವಾಮಿ, ನಿನಗೆ ಅನಂತ ಅನಂತ ನಮಸ್ಕಾರಗಳು ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥಿಸುವಂತಹದ್ದು. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಪುಷ್ಪಮಾಲೆಗಳಿಂದ ಮತ್ತು ವಿದ್ಯುತ್ ದೀಪಗಳಿಂದಲೂ ಕೂಡ ವೈಭವೋಪೇತವಾಗಿ ಸ್ವಾಮಿಯನ್ನು ಅಲಂಕರಿಸಿದ್ದಾರೆ, ವಾಹನವನ್ನು ಸಿದ್ಧಪಡಿಸಿದ್ದಾರೆ. ಇಂತಹ ವಿಶಿಷ್ಟವಾಗಿರತಕ್ಕಂತಹ ಉತ್ಸವದಲ್ಲಿ ಕೋದಂಡರಾಮಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಅತ್ಯಂತ ಆನಂದವನ್ನು ಉಂಟು ಮಾಡತಕ್ಕಂತಹ ಉತ್ಸವ. ಆ ಉತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಗಜರಾಜನ ಅಲಂಕಾರ ಅನ್ನುವಂತಹದ್ದಾಗಿದೆ. ವಿದ್ಯುತ್ ದೀಪಗಳು ಆ ಅಲಂಕಾರದ ಮೇಲೆ ಬೀಳ್ತಾ ಇದ್ದಂತೆಯೇ ಕಂಗೊಳಿಸ್ತಾ ಇರುವಂತಹದ್ದಾಗಿದೆ. ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವು ಇಂದು ಗಜವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹ ಕೋದಂಡರಾಮ ಸ್ವಾಮಿಯನ್ನು ನೋಡ್ತಾ ಇದ್ದೇವೆ. ವೈಭವದಿಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಅರ್ಚಕ ವರೇಣ್ಯರು. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ. ಇಂತಹ ಕಾರ್ಯಕ್ರಮದಲ್ಲಿ ಶ್ರೀರಾಮನನ್ನು ಸ್ಮರಿಸುತ್ತಾ ರಾಮನ ನಾಮವನ್ನು ಯಾವಾಗಲೂ ಕೂಡ ಜಪಿಸುತ್ತಾ ಅವನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ನಮ್ಮ ಈ ಸಮಯವನ್ನು ನಾವು ಸಾರ್ಥಕಪಡಿಸಿಕೊಳ್ಳೋಣ. ರಾಮ 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 ಅನ್ನತಕ್ಕಂತಹ ನಾಮ ನಮ್ಮ ನಾಲಿಗೆಯಲ್ಲಿ ಬಂತು ಅಂತಾದರೆ ನಮ್ಮೆಲ್ಲ ಆಪತ್ತುಗಳು ದೂರವಾದಂತೆ. ನಮ್ಮ ಸಂಸಾರ ಅನ್ನತಕ್ಕಂತಹದ್ದು ದಾಟಿ ನಾವು ವಿಶೇಷವಾಗಿ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾದಂತೆ. ಇಲ್ಲದಿದ್ದರೆ ಇಂತಹ ಸಂಸಾರದಲ್ಲಿಯೂ ಕೂಡ ಭಗವಂತನ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವೇ ಅದು ಸ್ವಾಮಿಯ ಪರಮಾನುಗ್ರಹವೇ ಸರಿ. ಅಂತಹ ಪರಮಾನುಗ್ರಹವನ್ನು ನಮ್ಮೆಲ್ಲರ ಮೇಲೆ ತೋರಿಸಿದಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಮಾತೃಗತಿ. ಲೋಕಕ್ಕೆಲ್ಲ ಆ ಸ್ವಾಮಿಯೇ ಶ್ರೀರಾಮಚಂದ್ರನೇ ತಂದೆ ತಾಯಿ ಎಲ್ಲವೂ ಕೂಡ. ಆದ್ದರಿಂದ ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಗಜಾಧಿರೂಢನಾಗಿ ನಮ್ಮೆಲ್ಲರಿಗೂ ಕೂಡ ಸುಂದರವಾದ ತನ್ನ ಮುಖಾರವಿಂದದ ಪಾದಪದ್ಮಗಳ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ನಾವು ಕೂಡ ನಮ್ಮ ಬಂಧುಗಳಿಂದ ಬಾಂಧವರಿಂದ ಮಿತ್ರರಿಂದ ಕೂಡಿದಂಥವರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀರಾಮಚಂದ್ರನ ದಿವ್ಯವಾಗಿರ್ತಕ್ಕಂತಹ ನಾಮಗಳನ್ನು ನಾವು ಭಜಿಸುತ್ತಾ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಲೋಕಕ್ಕೆಲ್ಲ ಮಂಗಳವನ್ನು ಉಂಟು ಮಾಡತಕ್ಕಂತಹ ಮಂಗಳ ಸ್ವರೂಪಿಯೇ, ಮಹನೀಯ ಗುಣಾಬ್ಧಯೇ, ಶ್ರೇಷ್ಠವಾದಂತಹ ಗುಣಗಳಿಗೆ ಸಾಗರದಂತೆ ಇರತಕ್ಕಂತಹ ಹೇ ಸ್ವಾಮಿ, ದಶರಥನ ಮಗನಾದಂಥವನೇ, ಚಕ್ರವರ್ತಿಯ ಮಗನಾಗಿರ್ತಕ್ಕಂತಹ, ಸರ್ವಭೂಮಿಗೆ ಅಧಿಪನಾಗಿರ್ತಕ್ಕಂತಹ ಸಾರ್ವಭೌಮನೇ, ನಿನಗೆ ಅನಂತ ಅನಂತ ಧನ್ಯವಾದಗಳು, ನಿನಗೆ ಅನಂತ ಅನಂತ ಜಯಗಳು ಜಯಕಾರಗಳು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲಮೂರ್ತಯೇ ಪುಂಸಾಂ
ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಅತ್ಯಂತ ಪುಣ್ಯಶ್ಲೋಕನಾಗಿರ್ತಕ್ಕಂಥವನು, ಪರಮ ಪವಿತ್ರನಾಗಿರ್ತಕ್ಕಂಥವನು ಶ್ರೀರಾಮ. ಎಲ್ಲ ವಿಧವಾಗಿರ್ತಕ್ಕಂತಹ ಆಪತ್ತುಗಳನ್ನು ದೂರ ಮಾಡತಕ್ಕಂಥವನು. ಬಂದ ಭಕ್ತರನ್ನೆಲ್ಲರನ್ನು ಕೂಡ ಅವರ ಅಭೀಷ್ಟಗಳನ್ನು ಪೂರೈಸುವುದರ ಮುಖಾಂತರ ಅನುಗ್ರಹಿಸ್ತಾ ಇರತಕ್ಕಂತಹ ಶ್ರೀರಾಮ. ಅಂತಹ ಶ್ರೀರಾಮನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಶ್ರೀರಾಘವಂ ಕರುಣಾಕರಂ ಭವನಾಶನಂ ದುರಿತಾಪಹಂ ಮಾಧವಂ ಖಗಗಾಮಿನಂ ಜಲರೂಪಿಣಂ ಪರಮೇಶ್ವರಂ ಪಾಲಕಂ ಜನತಾರಕಂ ಭವಹಾರಕಂ ರಿಪುಮಾರಕಂ ತ್ವಾಂ ಭಜೆ ಜಗದೀಶ್ವರಂ ನರರೂಪಿಣಂ ರಘುನಂದನಂ. ಇದು ದಿವ್ಯ ಪ್ರಬಂಧದ ಪಾರಾಯಣವನ್ನು ಆರಂಭಿಸ್ತಾ ಇದ್ದಾರೆ. ಸಣ್ಣಜಿಯರು ದೊಡ್ಡಜಿಯರು ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿದಂಥವರಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದಿವ್ಯ ಪ್ರಬಂಧದ ಪಾರಾಯಣ ಸೇವೆಯನ್ನು ಸ್ವಾಮಿಗೆ ಸಲ್ಲಿಸುತ್ತಾರೆ. ಕೇಳಿ. दशरथ राम निज सत्य काम नमो नमो काकुत्स राम राम दशरथ राम निज सत्य काम नमो नमो काकुत्स राम राम दशरथ राम
ಕರುಣಾನಿಧಿ ರಾಮ ಕೌಸಲ್ಯಾನಂದನ ರಾಮ ಪರಮ ಪುರುಷ ಸೀತಾಪತಿ ರಾಮ ಕರುಣಾನಿಧಿ ರಾಮ ಕೌಸಲ್ಯಾನಂದನ ರಾಮ ಪರಮ ಪುರುಷ ಸೀತಾಪತಿ ರಾಮ ಶರಧಿ ಬಂಧನ ರಾಮ ಶರಧಿ ಬಂಧನ ರಾಮ ಸವನ ರಕ್ಷಕ ರಾಮ ಗುರುತರ ರವಿವಂಶ ಕೋದಂಡ ರಾಮ ಶರಧಿ ಬಂಧನ ರಾಮ ಸವನ ರಕ್ಷಕ ರಾಮ ಗುರುತರ ರವಿವಂಶ ಕೋದಂಡ ರಾಮ ರಾಮ ದಶರಥ ರಾಮ ಧನುಜಹರಣ ರಾಮ ದಶರಥ ಸುತ ರಾಮ ವಿನುತಾಮರ ಸ್ತೋತ್ರ ವಿಜಯ ರಾಮ ಧನುಜಹರಣ ರಾಮ ದಶರಥ ಸುತ ರಾಮ ವಿನುತಾಮರ ಸ್ತೋತ್ರ ವಿಜಯ ರಾಮ ಮನುಜಾವತಾರ ರಾಮ ಮನುಜಾವತಾರ ರಾಮ ಮಹನೀಯ ಗುಣ ರಾಮ ಅನಿಲಜ ಪ್ರಿಯ ರಾಮ ಅಯೋಚ ರಾಮ ಮನುಜಾವತಾರ ರಾಮ ಮಹನೀಯ ಗುಣ ರಾಮ ಅನಿಲಜ ಪ್ರಿಯ ರಾಮ ಅಯೋಚ ರಾಮ ರಾಮ ದಶರಥ ರಾಮ ಸುಲಲಿತ ಯಶ ರಾಮ ಸುಗ್ರೀವ ವರದ ರಾಮ ಕಲುಷ ರಾವಣ ಭಯಂಕರ ರಾಮ ಸುಲಲಿತ ಯಶ ರಾಮ ಸುಗ್ರೀವ ವರದ ರಾಮ ಕಲುಷ ರಾವಣ ಭಯಂಕರ ರಾಮ ವಿಲಸಿತ ರಘುರಾಮ ವಿಲಸಿತ ರಘುರಾಮ ವೇದ ಗೋಚರ ರಾಮ ಕಲಿತ ಪ್ರತಾಪ ಶ್ರೀ ವೆಂಕಟಗಿರಿ ರಾಮ ವಿಲಸಿತ ರಘುರಾಮ ವೇದ ಗೋಚರ ರಾಮ ಕಲಿತ ಪ್ರತಾಪ ಶ್ರೀ ವೆಂಕಟಗಿರಿ ರಾಮ ರಾಮ ದಶರಥ ರಾಮ ನಿಜ ಸತ್ಯ ಕಾಮ ನಮೋ ನಮೋ ಕಾಕುತ್ಸ ರಾಮ ರಾಮ ದಶರಥ ರಾಮ ದಶರಥ ರಾಮ ಎಂಬುದಾಗಿ ಆ ಶ್ರೀರಾಮಚಂದ್ರನನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸುವಂತಹದ್ದು, ಅತ್ಯಂತ ಭಕ್ತಿಯಿಂದ ಆ ಸ್ವಾಮಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಪ್ರಾರ್ಥಿಸುವಂತಹದ್ದು, ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮೆಲ್ಲರನ್ನು ಉದ್ಧರಿಸು ದೇವಾದಿದೇವ ಎಂಬುದಾಗಿ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥವನು
ಶ್ರೀರಾಮಚಂದ್ರ, ಶ್ರೀಮನ್ನಾರಾಯಣ, ಶ್ರೀ ಮಹಾವಿಷ್ಣು ಅಂತಹ ಆ ವಿಷ್ಣುವಿನ ಅವತಾರ ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರ ಪ್ರಭುವಿನ ಲೀಲೆ ಅಪಾರವಾಗಿರುವಂತಹದ್ದು. ಲೋಕದಲ್ಲಿ ಎಲ್ಲವನ್ನು ಕೂಡ ತಾನು ವಿಶೇಷವಾಗಿ ಮಾನವನ ರೂಪದಲ್ಲಿ ಬಂದು ಅವತಾರವನ್ನು ಮಾಡಿ ಆ ರೀತಿಯಾಗಿ ನಡೆದು ನುಡಿದಂತೆ ನಡೆದು ಮನುಷ್ಯ ಹೇಗೆ ಜೀವನವನ್ನು ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟಂತಹ ಮಹಾನುಭಾವರು. ಅಂತಹ ಶ್ರೀರಾಮಚಂದ್ರ ದೇವರನ್ನು ಇಂದು ನಾವು ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಗಜಾಧಿರೂಢನನ್ನಾಗಿ ವೀಕ್ಷಿಸ್ತಾ ಇದ್ದೇವೆ. ದಾನವ ಕದಳಿಯ ಕಾನನವನ್ನು ಪುಡಿ ಪುಡಿ ಮಾಡ್ತಾ ಇರತಕ್ಕಂತಹ ಆನೆ ಬಂತಾನೆ ಎಂಬುದಾಗಿ ದಾಸರು ಆ ಭಗವಂತನನ್ನು ಆನೆ ಆನೆ ಅಂತ ಹೇಳ್ತಾರೆ. ಆ ಆನೆಯನ್ನು ಅಧಿರೋಹಿಸಿ ಸ್ವಾಮಿ ನಿಜವಾದ ಆನೆಯಾಗಿದ್ದಾನೆ. ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಎಂಬುದಾಗಿ ವರ್ಣಿಸುವಂತಹದ್ದು ಪ್ರಸನ್ನ ವೆಂಕಟ ದಾಸರು ಮಾಡಿರುವಂತಹ ಹಾಡದು ಅತ್ಯಂತ ಅರ್ಥಗರ್ಭಿತವಾಗಿರತಕ್ಕಂಥದ್ದು. ಕದಳಿ ವನ ಅಂದರೆ ಬಹಳ ಇಷ್ಟ ಆನೆಗೆ. ಹಾಗೆ ದಾನವರು ಅನ್ನತಕ್ಕಂತಹದ್ದೇ ಕದಳಿ ವನ. ಅದನ್ನು ಪುಡಿ ಪುಡಿ ಮಾಡಿ ಹಾಕಿರತಕ್ಕಂತಹದ್ದು ಸ್ವಾಮಿ ಶ್ರೀರಾಮಚಂದ್ರ ಅನ್ನತಕ್ಕಂತಹ ಆನೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಆನೆಯನ್ನೇ ಅಧಿರೋಹಿಸಿ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಶ್ರೀರಾಮಚಂದ್ರನ ಪರಮಾನುಗ್ರಹವನ್ನು ಪಡೆದುಕೊಂಡಂತಹವರು ಒಬ್ಬರಲ್ಲ ಅನೇಕ ಜನರಿದ್ದಾರೆ. ಆ ಅನೇಕರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ವಿಧವಾಗಿರ್ತಕ್ಕಂತಹ ಕಥೆ. ವಾಲಿಯನ್ನು ನೋಡಬಹುದು. ವಾಲಿಯಲ್ಲಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ. ಸುಗ್ರೀವನೊಂದಿಗೆ ಸಖ್ಯವನ್ನು ಮಾಡಿರ್ತಕ್ಕಂಥದ್ದು. ಹನುಮಂತನೊಂದಿಗೆ ವಿಶೇಷವಾದಂತಹ ವ್ಯವಹಾರ. ಲಕ್ಷ್ಮಣನೊಂದಿಗೆ ರಾಮನ ವ್ಯವಹಾರ, ಸೀತೆಯೊಂದಿಗೆ ರಾಮನ ವ್ಯವಹಾರ. ಹೀಗೆ ರಾಮನ ಪ್ರತಿಯೊಬ್ಬ ವ್ಯಕ್ತಿಗಳೊಂದಿಗೆ ಇರುವಂತಹ ವ್ಯವಹಾರ ಅತ್ಯದ್ಭುತವಾದಂತಹದ್ದು. ಭರತನೊಂದಿಗೆ ಅದ್ಭುತವಾದ ವ್ಯವಹಾರ. ಕೈಕೇಯಿ ತಾಯಿ, ಆ ತಾಯಿಯೊಂದಿಗೂ ಕೂಡ ಅದ್ಭುತವಾದ ವ್ಯವಹಾರವನ್ನು ಮಾಡಿದಂಥವನು. ಭರತನ ಭ್ರಾತೃಭಕ್ತಿಗೆ ಮೆಚ್ಚಿರ್ತಕ್ಕಂಥವನು. ಲೋಕದಲ್ಲಿ ಭ್ರಾತೃಭಕ್ತಿಗೆ ಹೆಸರುವಾಸಿಯಾಗುವಂತೆ ಮಾಡಿದ ಭರತನನ್ನು ಶ್ರೀರಾಮಚಂದ್ರ ಅಂದುಕೊಂಡರೆ ಲೋಕದಲ್ಲಿ ಯಾವುದೂ ಅಸಾಧ್ಯವಿಲ್ಲ, ಎಲ್ಲವೂ ಕೂಡ ಸುಸಾಧ್ಯವೇ. ಹಾಗಾಗಿ ಆ ಭಗವಂತನ ಪರಮಾನುಗ್ರಹ ಮಾತ್ರ ಆಗಬೇಕು. ಆಗುವುದು ಅಂತಾದರೆ ಅದು ನಮ್ಮ ಪೂರ್ವಜನ್ಮದ ಸುಕೃತವನ್ನು ಅನುಸರಿಸಿ ಇರುವಂತಹದ್ದಾಗ್ತದೆ. ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ ಅದನ್ನು ಅನುಸರಿಸಿ ಇರುವಂತಹದ್ದಾಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ವಿಶಿಷ್ಟವಾಗಿರುವಂತಹ ಈ ಉತ್ಸವದಲ್ಲಿ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡು ಕೃತಕೃತ್ಯರಾಗೋಣ. ಗಜಾಧಿರೂಢನಾಗಿರ್ತಕ್ಕಂತಹ ಗಜೇಂದ್ರ ಮೋಕ್ಷಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಶ್ರೀ ಮಹಾವಿಷ್ಣು. ಕರಿ ಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ, ಕರಿ ಅಂದರೆ ಆನೆ, ಕರ ಉಳ್ಳದ್ದು ಕರಿ, ಕರ ಅಂದರೆ ಸೊಂಡಿಲು, ಸೊಂಡಿಲು ಉಳ್ಳಂತಹದ್ದು ಆನೆ. ಕರಿ ಮಕರಿಗೆ ಸಿಕ್ಕಿ, ಮಕರಿ ಅಂತಂದರೆ ಮೊಸಳೆ, ಮೊಸಳೆಗೆ ಸಿಕ್ಕಿ ಮೊರೆ ಇಡ್ತಾ ಇದ್ದರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬುದಾಗಿ ಅಖಿಲ ಆ ಭಗವಂತನನ್ನು ಸ್ಮರಿಸಿದ್ದು ಅಂತಾದರೆ ತತ್ಕ್ಷಣದಲ್ಲಿ ಗರುಡಾಧಿರೂಢನಾಗಿ ಬಂದಿದ್ದಾನಂತೆ. ಬಂದಂತಹ ಆ ಸ್ವಾಮಿಗೆ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ಕರಿರಾಜ ಸೊಂಡಿಲಿಗೆ ಸಿಕ್ಕಿರತಕ್ಕಂತಹ ಕಮಲವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿದ್ದಾನಂತೆ. ಆ ನಮಸ್ಕಾರ ರೂಪವಾದ ಭಕ್ತಿಗೆ ಗಜರಾಜ ಕರೆದಿರ್ತಕ್ಕಂತಹ ಆ ಮಾತಿಗೆ ವಿಶೇಷವಾಗಿ ಆನಂದಗೊಂಡಂತಹ ಸ್ವಾಮಿ ಕ್ಷಣ ಮಾತ್ರದಲ್ಲಿ ಆ ಮೊಸಳೆಯ ಕುತ್ತಿಗೆಯನ್ನು ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿ ವಿಶೇಷವಾದ ರೀತಿಯಲ್ಲಿ ಬಿಡುಗಡೆಯನ್ನು ಮಾಡಿರತಕ್ಕಂತಹದ್ದು. ನಾವೆಲ್ಲರೂ ಕೂಡ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಅಂತಹ ಕರಿವರದನಾಗಿರತಕ್ಕಂತಹ ಸ್ವಾಮಿಯ
ರೂಪ ಶ್ರೀರಾಮಚಂದ್ರನ ರೂಪ. ಆ ರಾಮನನ್ನು ಗಜಾಧಿರೂಢನಾಗಿರತಕ್ಕಂಥವನನ್ನು ವೀಕ್ಷಿಸುತ್ತಾ ನಾವು ಈ ವೈಭವೋಪೇತವಾದಂತಹ ಗಜವಾಹನ ಸೇವೆಯನ್ನು ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ತಿರುಪತಿಯಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನೋಡ್ತಕ್ಕಂತಹವರಾಗ್ತಾ ಇದ್ದೇವೆ. 2025 ನೂತನ ವರ್ಷ ಆರಂಭವಾಗಿದೆ. ವಿಶ್ವಾವಸುನಾಮ ಸಂವತ್ಸರ. ಇಂತಹ ಈ ಸಂವತ್ಸರ ಭಗವಂತನ ನಾಮದಿಂದ ಕೂಡಿರತಕ್ಕಂತಹದ್ದು. ಸಮಸ್ತ ವಿಶ್ವವೇ ವಸುವಾಗಿ ಉಳ್ಳಂಥವನು, ಸಂಪತ್ತಾಗಿ ಉಳ್ಳಂಥವನು. ಅಂತಹ ಆ ಭಗವಂತ ಲೋಕಕ್ಕೆಲ್ಲ ಸಮಸ್ತವಾದಂತಹ ಸಂಪತ್ತನ್ನು ನೀಡ್ತಕ್ಕಂಥವನು ಆ ಸ್ವಾಮಿ. ಹಾಗಾಗಿ ಈ ಸಂವತ್ಸರದಲ್ಲಿ ಎಲ್ಲರೂ ಕೂಡ ವಿಶೇಷವಾದಂತಹ ವಸುವಿಗೆ ಅಂದರೆ ಸಂಪತ್ತಿಗೆ ನಾವು ಆಶ್ರಯರಾಗ್ತಾ ಇದ್ದೇವೆ. ಭಗವಂತನ ಅನುಗ್ರಹದಿಂದ, ವಿಶ್ವನಾಮಕ ಭಗವಂತನ ಅನುಗ್ರಹದಿಂದ. ಹಾಗಾಗಿಯೇ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ವಿಶ್ವಂ ಅನ್ನೋದು ಭಗವಂತನ ನಾಮ. ಅಂತಹ ಆ ನಾಮ ಮೊಟ್ಟ ಮೊದಲನೆಯ ನಾಮ ಸಹಸ್ರನಾಮದಲ್ಲಿ ಬರುವಂತಹದ್ದು. ಅಂತಹ ವಿಶ್ವನಿಂದ ವಸುವನ್ನು ಪಡೆಯತಕ್ಕಂಥವರಾಗ್ತಾ ಇದ್ದೇವೆ. ವಸು ಅಂದರೆ ಸಂಪತ್ತು, ಸಂಪತ್ತನ್ನು ಪಡೆಯತಕ್ಕಂಥವರಾಗ್ತಾ ಇದ್ದೇವೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ವೇದ ಪಾರಾಯಣ ಪ್ರಿಯನನ್ನು ಸ್ತುತಿಸ್ತಾ ಇದ್ದಾರೆ. ಆ ವೇದ ಮಂತ್ರಗಳನ್ನು ಕೇಳೋಣ, ವೈಭವೋಪೇತವಾದ ಕೈಂಕರ್ಯಗಳನ್ನು ವೀಕ್ಷಿಸೋಣ. ಅತ್ಯಂತ ಆನಂದದಿಂದ ಈ ವಿಶಿಷ್ಟವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೋದಂಡರಾಮಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಗಜವಾಹನವನ್ನು ಅಧಿರೋಹಿಸಿ ಶ್ರೀರಾಮಚಂದ್ರ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ನಮ್ಮ ಸಮೀಪಕ್ಕೆ ಬಂದಿದ್ದಾನೆ. ಶ್ರೀರಾಮಚಂದ್ರನ ಮುಖಾರವಿಂದವನ್ನು ಸ್ಮರಿಸಿಕೊಳ್ತಾರಂತೆ ಮಧ್ವಾಚಾರ್ಯರು. ಸ್ಮರಾಮಿ ಭವಸಂತಾಪಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಅನುರಾಗ ಸಹಿತವಾದಂತಹ ಅವಲೋಕನವನ್ನು ಸ್ಮರಿಸಿಕೊಳ್ತಾರೆ. ಅನುರಾಗ ಸಹಿತವಾದಂತಹ ಅವಲೋಕನವನ್ನು ನಾನು ಸ್ಮರಿಸ್ತೇನೆ. ಆ ಶ್ರೀರಾಮಚಂದ್ರ ಅತ್ಯಂತ ಆನಂದದಿಂದ ನಮ್ಮನ್ನು ಮುಗುಳ್ನಗೆಯಿಂದ ವೀಕ್ಷಿಸಿದ್ದ ಅನ್ನುವಂತಹ ವಿಚಾರವನ್ನು ಸ್ಮರಿಸಿಕೊಳ್ಳುವಂತಹದ್ದು. ಶ್ರೀರಾಮಚಂದ್ರಾಯ ನಮಃ. पिबरे रामरसं रसने 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 पिबरे रामरसं दूरीकृत पातक संसर्गं दूरीकृत पातक संसर्गं दूरीकृत पातक संसर्गं दूरीकृत पातक संसर्गं पूरित नाना विध फलवर्गं मनस्ते प्राण आदित्य परादक्षिमकं शुभामि रसने पिबरे रामरसं रसने पिबरे रामरसं जनन मरण भय शोक विदूरं जनन मरण भय शोक विदूरं
मरण भय शोकविदूरम् जनन मरण भय जनन मरण भय शोकविदूरम् जनन मरण भय शोकविदूरम् जनन मरण भय शोकविदूरम् सकल शास्त्र निगमागमसारम् सकल शास्त्र निगमागमसारम् विभरे रामरसं रसने विभरे रामरसं रसने विभरे रामरसं शुद्ध परमहंस आश्रमगीतम् शुद्ध परमहंस आश्रमगीतम् शुद्ध परमहंस आश्रमगीतम् शुद्ध परमहंस आश्रमगीतम् शुकशौनक कौशिकमुखपीतम् शुकशौनक कौशिकमुखपीतम् विभरे रामरसं रसने विभरे रामरसं रसने विभरे रामरसं रसने विभरे रामरसं रसने विभरे रामनामरसं रामनामरसं रामनामरसम् कृष्ण वासुदेव भक्ति मुक्तिदायकं राम 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 नाम तारकं राम कृष्ण वासुदेव भक्ति मुक्तिदायकं जानकी मनोहरं सर्वलोकनायकं जानकी मनोहरं सर्वलोकनायकं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं राम 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 ರಾಮ 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 ಎಂಬುದಾಗಿ ರಾಮನ ನಾಮವನ್ನು ಮೇಲಿಂದ ಮೇಲೆ ಉಚ್ಚರಿಸುತ್ತಾ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗ್ತಾ ಇರುವಂತಹದ್ದು, ಶ್ರೀರಾಮನಲ್ಲಿ ಅಪಾರವಾಗಿರತಕ್ಕಂತಹ ಭಕ್ತಿಯನ್ನು ಮಾಡ್ತಾ ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ರಾಮನ ನಾಮವನ್ನು ನಾವೆಲ್ಲರೂ ಕೂಡ ಜಪಿಸುವಂಥವರಾಗ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ರುದ್ರದೇವರು ಶ್ರೀರಾಮಚಂದ್ರನನ್ನು ಸ್ಮರಿಸ್ತಾ ಇದ್ದಾರೆ. ಶ್ರೀರಾಘವಂ ಕರುಣಾಕರಂ ಭವನಾಶನಂ ದುರಿತಾಪಹಂ ಮಾಧವಂ ಖಗಗಾಮಿನಂ ಜಲರೂಪಿಣಂ ಪರಮೇಶ್ವರಂ ಪಾಲಕಂ ಜನತಾರಕಂ ಭವಹಾರಕಂ ರಿಪುಮಾರಕಂ ತ್ವಾಂ ಭಜೆ ಜಗದೀಶ್ವರಂ ನರರೂಪಿಣಂ ರಘುನಂದನಂ. ನರರೂಪಿಯಾದಂತಹ
ಆ ಭಗವಂತನನ್ನು ಮಾನವ ರೂಪದಲ್ಲಿ ಬಂದಿರತಕ್ಕಂತಹದ್ದು. ಲೀಲಾ ಮಾನುಷ ವಿಗ್ರಹ, ಲೀಲೆಯಿಂದ ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿ ಮಾನವನ ರೂಪವನ್ನು ಪಡೆದಿರತಕ್ಕಂತಹದ್ದು. ಗಿರಿಜನರ ಅದ್ಭುತವಾದಂತಹ ನಾಟ್ಯವನ್ನು ಸ್ವಾಮಿ ವೀಕ್ಷಿಸುತ್ತಾ ಗಿರಿಜನರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಭಕ್ತರು ಆದರೆ ಸಾಕು, ಅವರು ಯಾರು ಏನು ಅನ್ನುವುದನ್ನೇನೂ ನೋಡುವುದಿಲ್ಲ. ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದಲೇ ಸಂತೋಷ ಪಡತಕ್ಕಂಥವನೇ ಹೊರತು ಗುಣಾಹ ಪೂಜಾಸ್ಥಾನಂ ಗುಣಿಷು ನ ಚಲಿಂಗಂ ನ ಚ ವಯಃ, ಅವರು ಯಾರು ದೊಡ್ಡೋರೋ ಸಣ್ಣೋರೋ ಯಾವ ವಯೋಭೇದವನ್ನು ಕೂಡ ನೋಡುವುದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಕರುಣೆ ಕೋದಂಡಪಾಣಿಯದ್ದು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಇಂದಿನ ದಿನ ಗಜವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಶ್ರೀರಾಮಚಂದ್ರನನ್ನು ವೀಕ್ಷಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ಅಗಣಿತ ಗುಣಂ ಅಪ್ರಮೇಯ ಮಾಧ್ಯಂ ಸಕಲ ಜಗತ್ಸ್ಥಿತಿ ಸಮ್ಯಗಾದಿದೆ ಹೇತುಂ ಉಪರಮ ಪರಮಂ ಪರಮಾತ್ಮಭೂತಂ ಸತತಮಹಂ ಪ್ರಣತೋಸ್ಮಿ ರಾಮಚಂದ್ರಂ ಎಂಬುದಾಗಿ ಜಟಾಯು ಶ್ರೀರಾಮಚಂದ್ರನನ್ನು ಸ್ತುತಿಸುವಂತಹದ್ದು. ನಾನು ಪ್ರಣತನ ಮಾಡ್ತಾ ಇದ್ದೇನೆ, ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಶ್ರೀರಾಮಚಂದ್ರನನ್ನು ಎಂಬುದಾಗಿ. ಬ್ರಹ್ಮಾದಿ ದೇವತೆಗಳು ಕೂಡ ಆ ಭಗವಂತನನ್ನು ಪೂಜಿಸುತ್ತಾರೆ. ವಂದೇ ದೇವಂ ವಿಷ್ಣುಂ ಅಶೇಷಸ್ಥಿತಿ ಹೇತುಂ ತ್ವಾಂ ಅಧ್ಯಾತ್ಮಜ್ಞಾನಿಭಿಃ ಅಂತರ್ಹೃದಿ ಭಾವ್ಯಂ ಹೇಯಾ ಹೇಯದ್ವಂದ್ವವಿಹೀನಂ ಪರಮೇಕಂ ಸತ್ತಾಮಾತ್ರಂ ಸರ್ವಹೃದಿಸ್ಥಂ ದೃಶಿರೂಪಂ, ಜ್ಞಾನರೂಪನಾಗಿರ್ತಕ್ಕಂಥವನು ನೀನು. ಪ್ರಾಣಾಪಾನೌ ನಿಶ್ಚಯ ಬುದ್ಧ್ಯಾ ಹೃದಿ ರುದ್ಧ್ವಾ ಚಿತ್ವಾ ಸರ್ವಂ ಸಂಶಯಬಂಧಂ ವಿಷಯೌಘಾನ್ ಪಶ್ಯಂತೀಶಂ ಯಂ ಗತಮೋಹಾ ಯತಯಸ್ತಂ ವಂದೇ ರಾಮಂ ರತ್ನಕಿರೀಟಂ ರವಿಭಾಸಂ. ಸೂರ್ಯನಂತೆ ಪ್ರಕಾಶಮಾನವಾಗಿರ್ತಕ್ಕಂಥವನು, ರತ್ನ ಕಿರೀಟವನ್ನು ಧರಿಸಿದಂತಹ ಶ್ರೀರಾಮಚಂದ್ರನನ್ನು ಯತಿಗಳು, ಗತಮೋಹರಾದಂತಹ ಯತಿಗಳು ಆ ಭಗವಂತನನ್ನು, ಎಲ್ಲರ ಈಶನಾಗಿರ್ತಕ್ಕಂತಹ ಸರ್ವೇಶನನ್ನು ಪಶ್ಯಂತಿ ನೋಡ್ತಾರಂತೆ. ಚಾಕ್ಷುಷ ಕಣ್ಣಿನಿಂದಲೂ ಕೂಡ ನೋಡ್ತಕ್ಕಂಥವರು, ಜ್ಞಾನ ಕಣ್ಣಿನಿಂದಲೂ ಕೂಡ ನೋಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಆಗ ಆ ಸ್ವಾಮಿಯನ್ನು ಈ ರೀತಿಯಾಗಿ ಭಜಿಸ್ತಾರೆ. ಮಾಯಾತೀತಂ ಮಾಧವ ಮಾದ್ಯಂ ಜಗದಾದಿಂ ಮಾನಾತೀತಂ ಮೋಹ ವಿನಾಶಂ ಮುನಿವಂದ್ಯಂ ಯೋಗಿಧ್ಯೇಯಂ ಯೋಗವಿಧಾನಂ ಪರಿಪೂರ್ಣಂ ವಂದೇ ರಾಮಂ ರಂಜಿತಲೋಕಂ ರಮಣೀಯಂ. ರಮಣೀಯನಾಗಿರ್ತಕ್ಕಂಥವನು, ತನ್ನ ವ್ಯವಹಾರದಿಂದ ಲೋಕವನ್ನೇ ರಂಜಿಸ್ತಾ ಇರತಕ್ಕಂಥವನು, ಆನಂದಿಸ್ತಾ ಇರತಕ್ಕಂಥವನು. ಅಂತಹ ರಾಮನನ್ನ, ಪರಿಪೂರ್ಣನನ್ನ, ಯೋಗ ವಿಧಾನನಾಗಿರ್ತಕ್ಕಂಥವನು, ಯೋಗಿಗಳಿಂದ ಮಾತ್ರ ಧ್ಯೇಯನಾದಂಥವನು, ಮುನಿಗಳಿಂದ ವಂದ್ಯನಾದಂತಹ, ಮೋಹವನ್ನೆಲ್ಲವನ್ನು ದೂರ ಮಾಡತಕ್ಕಂತಹ, ಮಾನಾತೀತನಾಗಿರ್ತಕ್ಕಂತಹ, ಜಗತ್ತಿನಲ್ಲಿಯೇ ಅತ್ಯಂತ ಆದಿಪುರುಷನಾಗಿರ್ತಕ್ಕಂತಹ ಮಾಧವನನ್ನು, ಮಾಯಾಹಧವ ಸೀತಾಪತಿಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಆರಾಧಿಸ್ತಾ ಇದ್ದೇವೆ. ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಭಾವಾಭಾವ ಪ್ರತ್ಯಯಹೀನಂ ಭವಮುಖ್ಯೈ ಯೋಗಾಸಕ್ತೈ ಅರ್ಚಿತ ಪಾದಾಂಬುಜಯುಗಳಂ ನಿತ್ಯಂ ಶುದ್ಧಂ ಬುದ್ಧಮನಂತಂ ಪ್ರಣವಾಖ್ಯಂ. ಅವನೇ ಓಂಕಾರ, ಓಂಕಾರ ಸ್ವರೂಪಿ ಶ್ರೀರಾಮಂ. ವಂದೇ ರಾಮಂ ವೀರಮಶೇಷಾಸುರ ದಾವಂ. ಅಶೇಷ ಅಸುರರಿಗೆ ದಾವಾನಲದಂತೆ ಇರತಕ್ಕಂತಹವನು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಆ ಸ್ವಾಮಿಯ ವೇಷವನ್ನು ಧರಿಸಿರ್ತಕ್ಕಂತಹ ಭಕ್ತರನ್ನು ನೋಡ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಕೋದಂಡಪಾಣಿಯ ವೇಷವನ್ನು ಧರಿಸಿ ಸ್ವಾಮಿಯ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹದ್ದು. ಅಂತಹ ವೇಷಧಾರಿಯಾದ ರಾಮನನ್ನು ಸುತ್ತುವರೆದಂತಹ ಮಹಿಳೆಯರು ಕೋಲಾಟವನ್ನು ಆಡುತ್ತಾ ಅವರ ಮುಖಾಂತರ ಭಗವಂತನನ್ನು ಸಂತೋಷಗೊಳಿಸುವ ಕಾರ್ಯದಲ್ಲಿ ನಿಮಗ್ನರಾಗಿದ್ದಾರೆ. ತ್ವಮ್ಮೇ ನಾಥೋ ನಾಥಿತ ಕಾರ್ಯಾಖಿಲಕಾರಿ
ಮಾನಾತೀತೋ ಮಾಧವರೂಪೋಖಿಲಧಾರಿ ಭಕ್ತ್ಯಾ ಗಮ್ಯೋ ಭಾವಿತರೂಪೋ ಭವಹಾರಿ ಯೋಗಾಭ್ಯಾಸೈರ್ಭಾವಿತಚೇತಃ ಸಹಚಾರಿ. ಸ್ವಾಮಿಯ ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ. ನೀನೇ ನನಗೆ ಯಜಮಾನನಾಗಿದ್ದೀಯ ಹೇ ಸ್ವಾಮಿ. ಎಲ್ಲ ಕಾರ್ಯಗಳನ್ನು ಕೂಡ ಪೂರ್ಣ ಮಾಡತಕ್ಕಂಥವನು, ಪ್ರಮಾಣಗಳಿಂದಲೂ ಕೂಡ ಅತೀತನಾಗಿರತಕ್ಕಂಥವನು, ಮಾನಾತೀತನಾದಂತಹ ಮಾಧವ ರೂಪ ನೀನಾಗಿದ್ದೀಯ. ಎಲ್ಲವನ್ನು ನೀನೇ ಧರಿಸಿದ್ದೀಯ. ಭಕ್ತಿಗೆ ಮಾತ್ರ ಗಮ್ಯನಾಗಿರ್ತಕ್ಕಂಥವನು. ಅಂತಹ ಭಾವಿತ ರೂಪ ಭವಹಾರಿ, ಸಂಸಾರವನ್ನು ದೂರ ಮಾಡತಕ್ಕಂಥವನು. ಯೋಗಾಭ್ಯಾಸೈ ಭಾವಿತ ಚೇತಃ ಸಹಚಾರಿ. ಯಾರು ಯೋಗಾಭ್ಯಾಸವನ್ನು ಮಾಡ್ತಾ ಇರ್ತಾರೋ, ಅದರಿಂದ ಮನಸ್ಸನ್ನು ಶುದ್ಧಗೊಳಿಸಿರ್ತಾರೋ, ಅವರೊಟ್ಟಿಗೇ ಸದಾ ಸಂಚಾರವನ್ನು ಮಾಡತಕ್ಕಂಥವನು ನೀನಾಗಿದ್ದೀಯಾ ಶ್ರೀರಾಮಚಂದ್ರ ಎಂಬುದಾಗಿ ರಾಮನಲ್ಲಿ ಭಕ್ತಿ ಭರದಿಂದ ನಾವೆಲ್ಲರೂ ನಮಿಸೋಣ. ಅತ್ಯಂತ ಆದರದಿಂದ ಸ್ವಾಮಿಯ ಉತ್ಸಾಹದಲ್ಲಿ ಈ ವಿಶಿಷ್ಟವಾದಂಥ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ಳೋಣ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಇಂತಹ ಉತ್ಸವದಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆಯು ಕೂಡ ವಿಶೇಷವಾದಂತಹದ್ದು. ಕೋವಾ ಜ್ಞಾತುಂ ತ್ವಾಂ ಅತಿಮಾನಂ ಗತಮಾನಂ ಮಾಯಾಸಕ್ತೋ ಮಾಧವಶಕ್ತೋ ಮುನಿಮಾನ್ಯಂ. ವೃಂದಾರಣ್ಯೇ ವಂದಿತ ವೃಂದಾರಕವೃಂದಂ ವಂದೇ ರಾಮಂ ಭವಮುಖವಂದ್ಯಂ ಸುಖಕಂದಂ ಎಂಬುದಾಗಿ ರಾಮನನ್ನು ವರ್ಣಿಸುತ್ತಾ, ರಾಮನ ವಿಶೇಷವಾದ ಮಹಿಮೆಯನ್ನು ಮೇಲಿಂದ ಮೇಲೆ ತಿಳಿದುಕೊಳ್ತಾ, ನಾನಾ ಶಾಸ್ತ್ರೈರ್ವೇದ ಕದಂಬೈ ಪ್ರತಿಪಾದ್ಯಂ, ನಾನಾ ಶಾಸ್ತ್ರಗಳಿಂದ ವೇದಗಳ ಸಮೂಹದಿಂದ ಪ್ರತಿಪಾದ್ಯನಾದಂಥವನು ಸ್ವಾಮಿ ಶ್ರೀರಾಮಚಂದ್ರ. ನಿತ್ಯಾನಂದಂ ನಿರ್ವಿಷಯಜ್ಞಾಂ ಅನಾದಿಂ, ನಿರ್ವಿಷಯವಾದಂತಹ ಜ್ಞಾನ ಅಂದರೆ ವಿಶೇಷವಾದಂತಹ, ಲೋಕದಲ್ಲಿ ಯಾವುದರ ಬಗ್ಗೆಯೂ ಜ್ಞಾನ ಇಲ್ಲ ಅಂತಲ್ಲ, ಎಲ್ಲ ಸಮಸ್ತ ಜ್ಞಾನವುಳ್ಳಂಥವನು, ಅನಾದಿಯಾದಂಥವನು ಆ ಸ್ವಾಮಿ. ಮತ್ಸೇವಾರ್ಥಂ ಮಾನುಷಭಾವಂ ಪ್ರತಿಪನ್ನಂ, ನಾವೆಲ್ಲರೂ ಸೇವಿಸಬೇಕು ಅನ್ನುವುದ ಕಾರಣದಿಂದ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಮಾನುಷ ಭಾವವನ್ನು ಪಡೆದಿದ್ದಾನೆ ಶ್ರೀರಾಮಚಂದ್ರನನ್ನು ಭಜಿಸೋಣ. ಅಂತಹವನನ್ನು ಶ್ರೀರಾಮಚಂದ್ರಾಯ ನಮಃ. ಪ್ರಭಾವಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ. ರಾವಣಾಸುರವೈರಿ ರಣಪುಂಗವಂ ರಾಮಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ. ರಾವಣಾಸುರವೈರಿ ರಣಪುಂಗವಂ ರಾಮಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ. राजवरशेखरं रविकुलसुधाकरं राजवरशेखरं रविकुलसुधाकरं आजानुबाहु नीलाभ्रकायं आजानुबाहु नीलाभ्रकायं. राजारिकोदण्ड राजदीक्षा गुरु राजारिकोदण्ड राजदीक्षा गुरु राजीवलोचनं रामचन्द्रं रामं देवदेवं भजे दिव्य प्रभावं. रावणासुरवैरि रणपुंगवं रामं देवदेवं भजे दिव्य प्रभावं. पंकजासन विनुत परमनारायणं पंकजा
रावणासुरशासन विनुत परमनारायणं शङ्करार्जितजनक चापदलनं शङ्करार्जितजनक चापदलनं लङ्काविश्वासनं लङ्काविश्वासनं लालितविभीषणं लङ्काविश्वासनं लालितविभीषणं वेङ्कटेशं साधु विबुधविनुतं रामं वेङ्कटेशं साधु विबुधविनुतं रामं देवं भज दिव्य प्रभावं रावणासुरवैरि रणपुङ्गवं रामं देवं भज दिव्य प्रभावम् ದೇವದೇವಂ ನಮಾಮಿ ಎಂಬುದಾಗಿ ದೇವಾದಿ ದೇವತೆಗಳಿಗೂ ಕೂಡ ದೇವನಾಗಿರ್ತಕ್ಕಂಥವನು ವರದೇಶ ವರಪ್ರದನಾದಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪತಿಮಾದ್ಯಾದಿ ವರದೇಶ ವರಪ್ರದಂ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಂದಿರಾಪತಿಯಾಗಿದ್ದಾನೆ, ಸೀತಾರಮಣನಾಗಿದ್ದಾನೆ ಶ್ರೀರಾಮಚಂದ್ರ. ವರದೇಶರು ಯಾರಿದ್ದಾರೆ? ಆದ್ಯಾದಿ ವರದೇಶರು ಬ್ರಹ್ಮಾದಿ ದೇವತೆಗಳು. ಅವರು ವರಗಳನ್ನು ಕೊಡುವುದರಲ್ಲಿ ಅತ್ಯಂತ ಶ್ರೇಷ್ಠರು. ಬ್ರಹ್ಮನಾಗಬಹುದು ಅಥವಾ ರುದ್ರದೇವರಾಗಬಹುದು. ಎಲ್ಲರೂ ಕೂಡ ಭಕ್ತರು ಏನನ್ನು ಕೇಳಿದರೂ ಕೂಡ ತಾನಾಗಿ ಸುಲಭವಾಗಿ ಕೊಟ್ಟು ಬಿಡ್ತಾರೆ. ಅದನ್ನು ಪರಿಪಾಲಿಸುವಂತಹ ಕಾರ್ಯವನ್ನು ವರದೇಶರಿಗೂ ಕೂಡ ವರವನ್ನು ಕೊಟ್ಟು ಅದನ್ನು ನಿರ್ವಹಿಸುವ ಕಾರ್ಯವನ್ನು ಜಗದೊಡೆಯ ಶ್ರೀರಾಮಚಂದ್ರ ಮಾಡ್ತಾನೆ, ಶ್ರೀ ಮಹಾವಿಷ್ಣು ಮಾಡ್ತಕ್ಕಂಥದ್ದು. ರುದ್ರದೇವರು ಭಸ್ಮಾಸುರನಿಗೆ ವರವನ್ನು ಕೊಟ್ಟು ಬಿಟ್ಟಿದ್ದಾರೆ. ನಂತರ ಪರೀಕ್ಷೆಗಾಗಿ ರುದ್ರದೇವರ ತಲೆ ಮೇಲೇ ಕೈ ಇಡ್ಲಿಕ್ಕೆ ಹೋಗ್ತಾ ಇದ್ದರೆ ವರದೇಶರಾದಂತಹ ಆ ರುದ್ರದೇವರಿಗೆ ವರವನ್ನು ಕೊಟ್ಟರು, ಅವನಿಂದ ರಕ್ಷಣೆಯನ್ನು ಕೊಟ್ಟರು. ಬ್ರಹ್ಮದೇವರು ವಿಶೇಷವಾದ ರೀತಿಯಲ್ಲಿ ವರವನ್ನು ಕೊಟ್ಟಿದ್ದಾರೆ ಹಿರಣ್ಯಕಶಿಪುವಿಗೆ. ಆ ಹಿರಣ್ಯಕಶಿಪುವಿಗೆ ಕೊಟ್ಟಂತಹ ವರವನ್ನು ಸತ್ಯ ಮಾಡಲಿಕ್ಕಾಗಿ ಪುನಃ ವರವನ್ನು ಕೊಟ್ಟಿದ್ದಾರೆ ಬ್ರಹ್ಮದೇವರಿಗೆ, ಅವರ ರಕ್ಷಣೆಯನ್ನು. ಆ ಜಗತ್ತಿನ ಉಪಟಳವನ್ನು ಹಿರಣ್ಯಕಶಿಪುವಿನಿಂದ ದೂರ ಮಾಡಲಿಕ್ಕಾಗಿ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕಾಗಿ ನರಮೃಗಾಕೃತಿಯಾಗಿ ಅವತಾರವನ್ನು ಮಾಡಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅಂತಹ ಸ್ವಾಮಿಯನ್ನು ಇದೋ ನಾವು ಶ್ರೀರಾಮಚಂದ್ರನನ್ನು ವೀಕ್ಷಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಅದ್ಭುತ ನಾಮ ಕ್ಷೀರಾಬ್ದಿವಾಸ ಅನಂತ ಶಯನ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಥ ಅಮರ ವಂದಿತ ಆನಂದ ರೂಪ ಸುರನರ ಪ್ರಾರ್ಥಿತ ವೈಕುಂಠ ಧಾಮ ಅವನೀತನಯ ಸೇವಿತ ಚರಣ ಇನಕುಲ ತಿಲಕ ಹೇ ವಿಶ್ವಂಭರ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ ಬ್ರಹ್ಮಾಂಡ ಮೂರ್ತಿ ಭುವನೈಕ ರಾಮ ಅಯೋಧ್ಯಾಪುರನೇತಾರಂ ಮಿಥಿಲಾಪುರನಾಯಿಕಾಂ ರಾವಣಾನಾಮಲಂಕಾರಂ ರಾಘವಾಣಾಮಲಂಕಾರಂ ವೈದೇಹ್ಯಾನಾಂ ಅಲಂಕ್ರಿಯಾಂ. ಶ್ರೀರಾಮ ಒಂದು ಕಡೆ, ಶ್ರೀರಾಮನ ಅತ್ಯಂತ ಪ್ರೀತಿಗೆ ಪಾತ್ರಳಾಗಿರ್ತಕ್ಕಂತಹ ಸೀತಾದೇವಿ ಮತ್ತೊಂದು ಕಡೆ, ಇವರೀರ್ವರನ್ನು ಕೂಡ ಭಜಿಸುತ್ತಾ ಸ್ತೋತ್ರವನ್ನು ಮಾಡುವಂತಹ ಒಂದು ಅದ್ಭುತವಾದ ಪ್ರಯಾಸ ಭಕ್ತರು ಮಾಡಿರ್ತಕ್ಕಂತಹದ್ದು.
ಅಯೋಧ್ಯಾಪುರಕ್ಕೆ ನೇತಾರನಾದಂಥವನು ಸ್ವಾಮಿ ಶ್ರೀರಾಮಚಂದ್ರನಾದರೆ ಮಿಥಿಲಾಪುರಕ್ಕೆ ನಾಯಿಕೆಯಾದಂಥವಳು ಸೀತೆ. ರಾಘವರಿಗೆಲ್ಲರಿಗೂ ಕೂಡ ಅಲಂಕಾರ ಪ್ರಾಯನಾದಿ ರಾಮನಿದ್ದರೆ ವೈದೇಹರಿ ಎಲ್ಲರಿಗೂ ಕೂಡ ಅಲಂಕಾರ ಪ್ರಾಯಳಾಗಿರ್ತಕ್ಕಂಥವಳು ಸೀತೆ. ರಘೂಣಾಂ ಕುಲದೀಪಂ ಚ ನಿಮೀನಾಂ ಕುಲದೀಪಿಕಾಂ. ರಘುಕುಲದಲ್ಲಿ ದೀಪದಂತೆ ಇರತಕ್ಕಂಥವನು ರಾಮನಾದರೆ ನಿಮಿಕುಲದಲ್ಲಿ ಕುಲದೀಪಿಕೆಯಂತೆ ಇರತಕ್ಕಂಥವಳು ಸೀತೆ. ಸೂರ್ಯವಂಶದಲ್ಲಿ ಸಮುದ್ಭೂತನಾದರೆ ಸೋಮವಂಶದಲ್ಲಿ ಹುಟ್ಟಿರ್ತಕ್ಕಂಥವಳು ತಾಯಿ ಸೀತೆ. ಪುತ್ರಂ ದಶರಥಸ್ಯಾದ್ಯಂ ಪುತ್ರೀಂ ಜನಕ ಭೂಪತೆ. ದಶರಥನ ಮೊದಲನೆಯ ಮಗ ರಾಮನಾದರೆ ಜನಕ ಮಹಾರಾಜನ ಮೊದಲ ಪುತ್ರಿ ಸೀತೆ. ವಸಿಷ್ಠಾನುಮತಾಚಾರಂ ಶತಾನಂದ ಮತಾನುಗಾಂ. ವಸಿಷ್ಠರು ಹೇಳಿದಂತೆ ನಡೆಯತಕ್ಕಂಥವನು ರಾಮನಾದರೆ ಶತಾನಂದ ಹೇಳಿದ ರೀತಿಯಲ್ಲಿ ನಡೆಯತಕ್ಕಂಥವಳು ಸೀತೆ. ಇವರೀರುವರು ಕೂಡ ಕುಲಪುರೋಹಿತರು. ಶ್ರೀರಾಮಚಂದ್ರನಿಗೆ ವಸಿಷ್ಠನೇ ಪುರೋಹಿತ, ಕುಲಪುರೋಹಿತರಾದರೆ ಈ ಜನಕಾದಿಗಳಿಗೆ ಶತಾನಂದನೇ ಕುಲಪುರೋಹಿತರು. ಈ ರೀತಿಯಾಗಿ ಅವರೀರುವರಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ಗುಣಗಳನ್ನು ಚಿಂತನೆ ಮಾಡತಕ್ಕಂತಹದ್ದು ಸೀತಾರಾಮ ಸ್ತೋತ್ರ ಅನ್ನುವಂತಹದ್ದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಅಂತಹ ಸ್ವಾಮಿಯನ್ನು ಸೀತೆಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡೋಣ. ಸುಗ್ರೀವಮಿತ್ರಂ ಪರಮಂ ಪವಿತ್ರಂ ಸೀತಾಕಳತ್ರಂ ನವಮೇಘಗಾತ್ರಂ ಕಾರುಣ್ಯಪಾತ್ರಂ ಶತಪತ್ರ ನೇತ್ರಂ ಶ್ರೀರಾಮಚಂದ್ರಂ ಸತತಂ ನಮಾಮಿ. ಶ್ರೀರಾಮಚಂದ್ರನನ್ನು ಸತತವಾಗಿ ನಮಿಸೋಣ. ಅವನು ಕಾರುಣ್ಯ ಪಾತ್ರನಾಗಿದ್ದಾನೆ, ಶತಪತ್ರ ನೇತ್ರನಾಗಿದ್ದಾನೆ, ಕಮಲದ ದಳದಂತೆ ಅಗಾಲವಾದ ಕಣ್ಗಳುಳ್ಳಂಥವನು, ಸೀತಾ ಕಳತ್ರನಾದಂತಹ ನವಮೇಘ ಗಾತ್ರನಾದಂಥವನನ್ನು ಶ್ರೀರಾಮಚಂದ್ರನನ್ನು ಸುಗ್ರೀವನ ಮಿತ್ರನಾಗಿರ್ತಕ್ಕಂತಹ ಪರಮ ಪವಿತ್ರನಾದಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ನಮಿಸೋಣ, ಭಜಿಸೋಣ. ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಮಹಿಳೆಯರನ್ನು ನೋಡ್ತಾ ಇದ್ದೇವೆ, ಪುರುಷರನ್ನು ನೋಡ್ತಾ ಇದ್ದೇವೆ, ಬಾಲಕರನ್ನು ನೋಡ್ತಾ ಇದ್ದೇವೆ, ಬಾಲಿಕೆಯರನ್ನು. ಎಲ್ಲರೂ ಕೂಡ ತದೇಕ ಚಿತ್ತರಾಗಿ ಸ್ವಾಮಿಯನ್ನು ಸಂತೋಷಗೊಳಿಸುವ ಕಾರ್ಯದಲ್ಲಿ ಕೋಲಾಟವನ್ನು ಆಡುತ್ತಾ ಅತ್ಯಂತ ಆನಂದದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ವಾಹನವನ್ನು ಹೊತ್ತುಕೊಂಡು ಹೋಗ್ತಕ್ಕಂಥವರು ಕೂಡ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ಅತ್ಯುತ್ಸಾಹದಿಂದ ವಾಹನವನ್ನು ಹೊತ್ತುಕೊಂಡು ಭಕ್ತರ ಮಧ್ಯದಲ್ಲಿ ಹೋಗ್ತಾ ಇರುವಂತಹದ್ದು. ಇದು ಆ ವಾಹನ ನಡೆಯುವಂತಹ ಗಜರಾಜ ಯಾತ್ರೆಯನ್ನು ನಾವು ನೋಡ್ತಾ ಇದ್ದೇವೆ. ಆ ಗಜರಾಜನನ್ನು ಅಧಿರೋಹಿಸಿದಂತಹ ಸ್ವಾಮಿ ಶ್ರೀರಾಮಚಂದ್ರ ಪಕ್ಕದಲ್ಲಿಯೇ ಮುಂಭಾಗದಲ್ಲಿ ಅರ್ಚಕರು ಛತ್ರಗಳನ್ನು ಹಿಡಿದಿದ್ದಾರೆ. ಈಗ ಭಕ್ತರು ನೀಡುವಂತಹ ಕರ್ಪೂರ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇರುವಂತಹದ್ದು. ಹೀಗೆ ಪ್ರತಿಯೊಬ್ಬ ಭಕ್ತರು ಕೂಡ ಆ ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡುತ್ತಾ ಭಗವಂತನ ಕೃಪೆಯನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀರಾಮಚಂದ್ರಸ್ಯ ವರಾಷ್ಟಕಂ ತ್ವಾಂ ಮಯೇರಿತಂ ದೇವಿ ಮನೋಹರಂ ಯೇ ಪಠಂತಿ ಶೃಣ್ವಂತಿ ಗೃಣಂತಿ ಭಕ್ತ್ಯಾ ತೇ ಸ್ವೀಯ ಕಾಮಾನ್ ಪ್ರಲಭಂತಿ ನಿತ್ಯಂ. ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಸ್ವಾಮಿಯ ನಾಮ ಧ್ಯಾನವನ್ನು ಮಾಡ್ತಾ ಇದ್ದದ್ದು ಅಂತಾದರೆ ಮನೋಹರವಾಗಿರ್ತಕ್ಕಂಥದ್ದು ಸ್ವಾಮಿಯ ನಾಮ. ಆ ಸ್ವಾಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಪಠಣವೂ ಕೂಡ ಬಹಳ ಆನಂದವನ್ನು ನೀಡುತ್ತಿದೆ. ಆದ್ದರಿಂದ ಅದನ್ನು ಪಠಿಸುವಂಥವರು, ಕೇಳುವಂಥವರು, ಹೇಳ್ತಕ್ಕಂಥವರು ಭಕ್ತಿಯಿಂದ ಯಾರು ಏನನ್ನು ಮಾಡ್ತಾರೋ ಅವರವರ ಕಾಮನೆಗಳನ್ನೆಲ್ಲವನ್ನು ಕೂಡ ಪೂರ್ಣ ಮಾಡಿಕೊಳ್ತಾರಂತೆ. ಅಂತಹ ಮಹಿಮೆ ಶ್ರೀರಾಮ ನಾಮಕ್ಕೆ ಇರುವಂತಹದ್ದಾಗಿದೆ. ಅಂತಹ ಶ್ರೀರಾಮ ನಾಮವನ್ನು ಉಚ್ಚರಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅತ್ಯಂತ ಭಕ್ತಿಯಿಂದ ಶ್ರೀರಾಮಚಂದ್ರನ ದಿವ್ಯವಾದಂತಹ ಲೀಲೆಗಳನ್ನು ಮೇಲಿಂದ ಮೇಲೆ ತಿಳಿದುಕೊಳ್ಳುತ್ತಾ ನಾವು ಆ ಭಗವಂತನನ್ನು ಪ್ರಾರ್ಥಿಸೋಣ. ತ್ವಾಂ ಆದ್ಯಂತಂ ಲೋಕತತೀನಾಂ ಪರಮೀಶಂ ಲೋಕಾನಾಂ ನೋ ಲೌಕಿಕಮಾನೈರಧಿಗಮ್ಯಂ ಭಕ್ತಿಶ್ರದ್ಧಾಭಾವಸಮೇತೈರ್ಭಜನೀಯಂ ವಂದೇ ರಾಮಂ ಸುಂದರಮಿಂದಿರ ಇಂದೀವರ ನೀಲಂ. ಸುಂದರವಾದಂತಹ ಇಂದೀವರ ಅಂದರೆ ಕನೈದಿಲೆ, ಅದರಂತೆ ನೀಲ ವರ್ಣವುಳ್ಳಂಥವನು ಶ್ರೀರಾಮಚಂದ್ರ. ಅಂತಹ ರಾಮನನ್ನು ಭಕ್ತಿ ಶ್ರದ್ಧಾ ಭಾವ ಸಮೇತರಾಗಿ ನಾವೆಲ್ಲರೂ ಕೂಡ ಭಜಿಸೋಣ. ಅಂತಹ ಭಕ್ತಿ ಶ್ರದ್ಧಾ ಭಾವ ಸಮೇತರು ಯಾರಿರ್ತಾರೋ ಭಕ್ತರು, ಅವರಿಂದ ಭಜನೀಯನಾದಂಥವನು ಶ್ರೀರಾಮಚಂದ್ರ.
ಅಂತಹ ಆ ಸ್ವಾಮಿಯನ್ನು ಕೋವಾ ಜ್ಞಾತುಂ, ಯಾರು ತಾನೇ ನಿನ್ನನ್ನು ತಿಳಿಯಲಿಕ್ಕೆ ಸಾಧ್ಯ? ಯಾರಿಂದಲೂ ಕೂಡ ಸಂಪೂರ್ಣವಾಗಿ ನಿನ್ನನ್ನು ತಿಳಿಯಲಿಕ್ಕಾಗುವುದಿಲ್ಲ. ನನ್ನ ಶಕ್ತಿಗೆ ಅನುಗುಣವಾಗಿ ನಿನ್ನ ಗುಣಗಳನ್ನು ನಾನು ತಿಳಿದುಕೊಳ್ತಾ ಗಾನವನ್ನು ಮಾಡ್ತಾ ಇದ್ದೇನೆ. ನನ್ನಲ್ಲಿ ಪ್ರಸನ್ನನಾಗು ಹೇ ಸ್ವಾಮಿ ಎಂಬುದಾಗಿ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ, ಭಜಿಸೋಣ. ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಮಹಿಳೆಯರು, ವೃದ್ಧರು ಕೂಡ ಬಹಳ ಭಕ್ತಿಯಿಂದ ಕೋಲಾಟವನ್ನು ಆಡ್ತಾ ಇದ್ದಾರೆ. ಮತ್ತು ಕೆಲವರು ಸುಮ್ಮನೆ ನಾಟ್ಯವನ್ನು ಮಾಡ್ತಾ ಇದ್ದಾರೆ. ಕೈಯಲ್ಲಿ ಕೋಲಾಟಕ್ಕೆ ಸಂಬಂಧಪಟ್ಟಂತಹ ವಸ್ತು ಇಲ್ಲದಿದ್ದರೂ ಕೂಡ ನಾಟ್ಯವನ್ನು ಮಾಡುತ್ತಾ ಸ್ವಾಮಿಯನ್ನು ಸಂತೋಷಗೊಳಿಸುವಂತಹದ್ದು ಆರಕ್ಷಕರು ಮತ್ತು ಮಹಿಳೆಯರು. ಅದರಲ್ಲಿಯೂ ಕೂಡ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಜನರನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸುತ್ತಾ ಮುಂದೆ ಕಳುಹಿಸುವುದು, ಯಾರನ್ನು ನಿಲ್ಲಿಸಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ಜನರ ಸಹಕಾರದಿಂದ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರ ಜೀವನದಲ್ಲಿ ಮಂಗಳವನ್ನು ತಂದುಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಅರ್ಚಕ ವರೇಣ್ಯರು ಛತ್ರಾದಿಗಳನ್ನು ಹಿಡಿದು ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ವಾಹನವನ್ನು ಹೊತ್ತುಕೊಳ್ಳುವಂತಹ ಭಕ್ತರು ವಾಹನವನ್ನು ಹೊತ್ತುಕೊಳ್ಳುವ ಕಾರ್ಯದಲ್ಲಿ ಅತ್ಯಂತ ಉತ್ಸಾಹವನ್ನು ತೋರಿಸುತ್ತಾ ಅತ್ಯಂತ ಉತ್ಸುಕರಾಗಿ ಮುಂದೆ ಯಾತ್ರೆಯನ್ನು ಮಾಡ್ತಾ ಇರತಕ್ಕಂತಹದ್ದು. ಸ್ವಾಮಿ ಆ ರಾಜನನ್ನು ಅಧಿರೋಹಿಸಿ ಬಹಳ ಸುಂದರವಾದ ರೀತಿಯಲ್ಲಿ ತನ್ನ ಅನುಗ್ರಹವನ್ನು ಭಕ್ತರ ಮೇಲೆ ಬೀರ್ತಾ ಇರುವಂತಹದ್ದು. ಅಂತಹ ಸ್ವಾಮಿಯನ್ನು ಸೇವಿಸುತ್ತಾ ಭಕ್ತರು ತಮ್ಮ ತಮ್ಮ ಕಲೆಗಳನ್ನು ಸ್ವಾಮಿಯ ಮುಂಭಾಗದಲ್ಲಿ ಪ್ರದರ್ಶಿಸುತ್ತಾ ಇರುವಂತಹದ್ದು. ಹಿಂಭಾಗದಿಂದ ಚಾಮರವನ್ನು ಹಾಕ್ತಾ ಇದ್ದಾರೆ. ಆ ಗಜಾಧಿರೂಢನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನಿಗೆ ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ತಮಗೆ ನೀಡಿರತಕ್ಕಂತಹ ಕಾರ್ಯ ಏನಿದೆ ಆ ಕಾರ್ಯವನ್ನು ಮಾಡುತ್ತಾ ಅದನ್ನು ಸ್ವಾಮಿಗೆ ಸಮರ್ಪಿಸ್ತಾ ಇರುವಂತಹ ಅದ್ಭುತವಾದಂತಹ ದೃಶ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ವೀಕ್ಷಿಸುವಂತಹವರಾಗ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಅದಕ್ಕಾಗಿ ಕೃತಜ್ಞತೆಯನ್ನು ಸ್ವಾಮಿಯ ನಾಮಸ್ಮರಣೆ ಮಾಡುವುದರ ಮುಖಾಂತರ ಸಮರ್ಪಿಸೋಣ. ಹರೇ ಶ್ರೀನಿವಾಸ ಕೋದಂಡರಾಜ ಕೋದಂಡರಾಮಸ್ವಾಮಿನೇ ನಮೋ ನಮಃ. ಕೋದಂಡ ಪಾಣೆ ನಮೋ ನಮಃ. ಕೋದಂಡ ಪಾಣಿಯಾಗಿದ್ದಾನೆ ಸ್ವಾಮಿ. ಅಂತಹ ಆ ಕೋದಂಡ ಪಾಣಿಯಾದಂತಹ ಶ್ರೀರಾಮನ ಪಾದಪದ್ಮಗಳನ್ನು ನಮಿಸುತ್ತಾ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಸ್ವಾಮಿಯನ್ನು ಸ್ತುತಿಸ್ತಾ ಇದ್ದಾರೆ. ಮತ್ತು ಕೆಲವರು ಭಕ್ತರು ಕರ್ಪೂರ ನೀರಾಜನವನ್ನು ಸ್ವಾಮಿಗೆ ಸಮರ್ಪಿಸುತ್ತಾ, ಮತ್ತು ಕೆಲವರು ಅರ್ಚಕರಿಗೆ ಕೊಟ್ಟು ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಆ ವಾಹನದ ಕೆಳಭಾಗದಲ್ಲಿ ವಿಶೇಷವಾಗಿ ನಡೆಯುವುದರ ಮುಖಾಂತರ ತಮ್ಮ ಪಾಪಗಳನ್ನು ದೂರ ಮಾಡಿಕೊಳ್ಳುವಂತಹ ಕಾರ್ಯ. ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ತಮ್ಮ ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಭಗವಂತನ ಪರಮಾನುಗ್ರಹಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ಜಯ ನಿಗಮಾಂತ ಸಾರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಜಲಧಿ ಗಂಭೀರ ಜಯ ಜಯ ಜಲಧಿ ಗಂಭೀರ ಜಯ ಜಯ ಭಕ್ತ ಮಂದಾರ
ಕನಕಾದ್ರಿಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ದಾನವ ಭೀಮಾ ಜಯ ಜಯ ಸುಗುಣಾಭಿರಾಮ ಜಯ ಜಯ ದಾನವ ಭೀಮಾ ಜಯ ಜಯ ಸುಗುಣಾಭಿರಾಮ ಜಯ ಜಯ ಪರಿಪೂರ್ಣ ಕಾಮ ಜಯ ಜಯ ಪರಿಪೂರ್ಣ ಕಾಮ ಜಯ ಜಯ ದೈವಲಲಾಮ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಜಲದ ಸಂಕಾಶ ಜಯ ಜಯ ವರಚಿದಾಕಾಶ ಜಯ ಜಯ ಜಲದ ಸಂಕಾಶ ಜಯ ಜಯ ವರಚಿದಾಕಾಶ ಜಯ ಜಯ ಶೇಷಾಚಲೇಶ ಜಯ ಜಯ ಶೇಷಾಚಲೇಶ ಜಯ ಜಯ ತರಿಗೊಂಡಾಧೀಶ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿಧೀರ ಜಯ ಜಯ ನಿಗಮಾಂತ ಸಾರ ನಿದಬ ಮಗರಿ ಸಾರಿ ಗಮಪ ಜಯ ಜಯ ನಿಗಮಾಂತ ಸಾರ ದನಿ ದನಿ ಪದನಿ ದಾಪ ಮಪದನಿ ದಪ ಮಗರಿ ಸನಿಧನಿ ಗರಿ ಗನಿ ಧನಿ ಗರಿ ಸನಿ ದಪ ಧನಿ ಸ ಜಯ ಜಯ ನಿಗಮಾಂತ ಸಾರ ದಾನಿ ಧನಿ ಸರಿ ಗರಿ ಗ ಸರಿ ನಿಗರಿ ಸನಿ ದ ಪದನಿ ಪದ ಮಪದಾನಿ ದ ನಿನ್ನಿ ದಪ ಮಪದನಿ ದ ಸನಿ ದ ಪದ ಪದನಿ ಸದ ನಿನಿದ 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 ನಿದಪ ಮಗರಿ ಸನಿ ನಿದ ನಿನಿದ ನಿನಿದ ನಿ ಸರಿ ಗಮ ಪದ ನಿದಪ ಸನಿ ದ ಬರಿ ಸನಿ ದ ಗರಿ ಸನಿ ದಪ ಮಗರಿ ಸನಿ ದ ಪದನಿ ಸರಿ ಗಮ ಗಮ ಗರಿ ಸರಿ ಗಮ ಗಮ ಗರಿ ಸರಿ ಗ ದಿಗರಿ ಸನಿ ಸ ಗಮ ಗಮ ಗರಿ ಸನಿ ಸ ಸನಿ ದಪ ಮಗ ಗರಿ ಗಮ ಪ ಜಯ ಜಯ ನಿಗಮಾಂತ ಸಾರ ಜಯ ಜಯ ನಿಗಮಾಂತ ಸಾರ ಎಂಬುದಾಗಿ ವೇದಾಂತಗಳ ಸಾರಭೂತವಾದಂಥವನು ಸ್ವಾಮಿ ಶ್ರೀರಾಮಚಂದ್ರ ಎಂಬುದಾಗಿ ಕೊಂಡಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಸ್ವಾಮಿ ವೇದಾಂತ ವೇದ್ಯನಾಗಿರ್ತಕ್ಕಂಥವನು. ಆದ್ದರಿಂದಲೇ ಅವನನ್ನು ನಿಗಮಾಂತ ಸಾರ ಎಂಬುದಾಗಿ ಕೊಂಡಾಡುವಂತಹದ್ದು. ಅಂತಹ ಆ ಸ್ವಾಮಿ ಗಜ ವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಭಕ್ತರ ಮಧ್ಯದಲ್ಲಿ ಬರ್ತಾ ಇರತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ.
ಗಜಾಧಿರೂಢನಾದಂತಹ ಆ ಸ್ವಾಮಿಯ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಬಂಧು ಬಾಂಧವರಿಗೂ ಮಿತ್ರರಿಗೂ ಕೂಡ ವಿಷಯವನ್ನು ತಿಳಿಸಿ ಅವರನ್ನು ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ಮಾಡಿ ಕೃತಕೃತ್ಯರಾಗೋಣ. ಇದೊಂದು ಅದ್ಭುತವಾಗಿರುವಂತಹ ಉತ್ಸವವಾಗಿದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ. ಇಂತಹ ಉತ್ಸವದಲ್ಲಿ ನಾವು ಪಾಲ್ಗೊಳ್ಳುವುದು ಅಂತಂದರೆ ಅದು ಭಗವಂತನ ಚಿತ್ತ. ಆ ಭಗವಂತನ ಚಿತ್ತಕ್ಕೆ ಬಂದದ್ದ ಕಾರಣವೇ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇಂದು ಭಾಗಿಗಳಾಗಿದ್ದೇವೆ. ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ತನಗೆ ಸಂಬಂಧಪಟ್ಟಂತಹ ವಿಚಾರವನ್ನು ಯಾರನ್ನು ಅನುಗ್ರಹಿಸಬೇಕು ಅಂತಂದುಕೊಳ್ತಾನೋ ಅಂಥವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ಅನುಗ್ರಹಿಸ್ತಾನಂತೆ. ಅಂಥವರು ಮಾತ್ರ ಅವನ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡ ಇಂದು ಸ್ವಾಮಿಯ ವಿಶಿಷ್ಟವಾದ ವಾರ್ಷಿಕ ಬ್ರಹ್ಮೋತ್ಸವದಲ್ಲಿ ಭಾಗಿಗಳಾಗಿದ್ದೇವೆ ಅಂದರೆ ಅದು ಭಗವಂತನ ಸಂಕಲ್ಪ, ಸತ್ಯಸಂಕಲ್ಪ. ಆದ್ದರಿಂದಲೇ ಇಂದು ಆ ಸ್ವಾಮಿಯ ವೈಭವೋಪೇತವಾದಂತಹ ಗಜವಾಹನ ಸೇವೆಯನ್ನು ನೋಡುವ ಭಾಗ್ಯ ಕೋದಂಡರಾಮಸ್ವಾಮಿಯ ಅನುಗ್ರಹದಿಂದಲೇ ನಾವೆಲ್ಲರೂ ಪಡೆದಂಥವರಾಗಿದ್ದೇವೆ. ಇಂತಹ ಕೃಪೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಅಹಂ ದೂರತಸ್ತೆ ಪದಾಂಭೋಜಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವೆಯ ನಿತ್ಯ ಸೇವಾಫಲಂ ತ್ವಂ ಪ್ರಯಚ್ಛ ಪ್ರಭೋ ವೆಂಕಟೇಶ ಶ್ರೀರಾಮಚಂದ್ರ ಎಂಬುದಾಗಿ ಶ್ರೀರಾಮಚಂದ್ರನನ್ನ ಕೋದಂಡ ಪಾಣಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಬಹಳ ದೂರದಿಂದ ಬಂದಿದ್ದೇವೆ ನಿನ್ನ ಪಾದಪದ್ಮಗಳನ್ನು ಆರಾಧಿಸಲಿಕ್ಕಾಗಿ, ಸೇವಿಸಲಿಕ್ಕಾಗಿ. ಒಂದು ದಿನ ಮಾಡಿದಂತಹ ಈ ಸೇವೆಯಿಂದಲೇ ಸಂತುಷ್ಟನಾಗಿ ನೀನು ನಿತ್ಯ ಸೇವೆಯನ್ನು ಮಾಡಿದರೆ ಎಂತಹ ಫಲವನ್ನು ಕೊಡಬೇಕು ಅಂತಹ ಫಲವನ್ನು ಕೊಟ್ಟು ನನ್ನನ್ನು ಉದ್ಧರಿಸು ಶ್ರೀಶ ಎಂಬುದಾಗಿ ಆ ಲಕ್ಷ್ಮೀ ಪತಿಯಾಗಿರ್ತಕ್ಕಂತಹ ಸೀತಾರಮಣನಾದಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಆಶ್ರಯಿಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಎಂಬುದಾಗಿ ಸಾರ್ವಭೌಮನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನಿಗೆ ಮಂಗಳವನ್ನು ನಾವೆಲ್ಲರೂ ಕೂಡ ಪಾಡೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಲೋಕವೂ ಕೂಡ ಸುಖದಿಂದಿರಲಿ. ಸ್ವಾಮಿಯ ಪರಮಾನುಗ್ರಹ ಎಲ್ಲರ ಮೇಲೆ ವಿಶೇಷವಾಗಿರಲಿ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ. ಸಮಯಕ್ಕೆ ಸರಿಯಾಗಿ ಮಳೆ ಅನ್ನುವಂತಹದ್ದು ಬರಲಿ. ಪೃಥ್ವಿ ಸಸ್ಯಶಾಲಿನಿಯಾಗಿ ಸುಶೋಭಿಸಲಿ. ಅದಾದ ನಂತರ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ಈ ದೇಶ ಯಾವುದೇ ಕ್ಷಾಮಕ್ಕೆ ಒಳಗಾಗದಂತೆ ಸಮೃದ್ಧಿಯಾಗಿ ವಿಶೇಷವಾಗಿ ಎಲ್ಲರಿಗೆ ಆನಂದವನ್ನು ನೀಡಲಿ. ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ. ಸಜ್ಜನರು ನಿರ್ಭಯವಾಗಿ ಜೀವನವನ್ನು ನಡೆಸಲಿ. ಅಂತಹ ವಿಶೇಷವಾದ ಅನುಗ್ರಹ ಇದು ಗಜಾಧಿರೂಢನಾಗಿರ್ತಕ್ಕಂತಹ ಕೋದಂಡಪಾಣಿ ನಮ್ಮೆಲ್ಲರ ಮೇಲೆ ಮಾಡ್ತಾ ಇರತಕ್ಕಂಥವನಾಗಿದ್ದಾನೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಸ್ವಾಮಿಯನ್ನು ಹೀಗೆ ನಾವೆಲ್ಲರೂ ಕೂಡ ಪ್ರಾರ್ಥಿಸುತ್ತಾ ಕೃತಕೃತ್ಯರಾಗೋಣ. ಸ್ವಾಮಿಯ ಗಜಾಧಿರೂಢನಾದಂತಹ ಕೋದಂಡಪಾಣಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಎಂಬುದಾಗಿ ತಿರುಪತಿ ಕ್ಷೇತ್ರ ಶ್ರೀನಿವಾಸನಿಗೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂತಹ ಕ್ಷೇತ್ರ. ಅಂತಹ ಆ ಸ್ವಾಮಿಯ ಕ್ಷೇತ್ರದಲ್ಲಿ ಜಾಂಬವಂತನಿಂದ ಪ್ರತಿಷ್ಠಿತನಾಗಿ ಪ್ರತಿ ಸಂವತ್ಸರವೂ ಕೂಡ ಬ್ರಹ್ಮದೇವರಿಂದ ಉತ್ಸವವನ್ನು ಪಡೆದುಕೊಳ್ತಾನೆ ಕೋದಂಡರಾಮಸ್ವಾಮಿ. ಅಂತಹ ಆ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ನಮ್ಮೆಲ್ಲರಿಗೆ ಆ ಭಗವಂತ ಗಜವಾಹನವನ್ನು ಅಧಿರೋಹಿಸಿ ತನ್ನ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಇದು ಪಡೆದುಕೊಂಡಂತಹ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೇವೆ. ಸ್ವಾಮಿಯ ದರ್ಶನವಾಗ್ತಾ ಇದೆ. ಸ್ವಾಮಿಯ ದಿವ್ಯವಾದಂತಹ ದರ್ಶನ. ಆ ಸ್ವಾಮಿಯ ದರ್ಶನವನ್ನು ಕಾಂಕ್ಷಿಸ್ತಕ್ಕಂಥವರು ಬ್ರಹ್ಮಾದಿ ದೇವತೆಗಳು. ಆ ಬ್ರಹ್ಮಾದಿ ದೇವತೆಗಳಿಗೆ ಏನು ದರ್ಶನವನ್ನು ನೀಡ್ತಾ ಇದ್ದಾನೋ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೂ ಕೂಡ ಆ ಸ್ವಾಮಿ ದರ್ಶನವನ್ನು ನೀಡ್ತಾ ಇದ್ದಾನೆ, ದಯಪಾಲಿಸ್ತಾ ಇದ್ದಾನೆ.
ನಿನ್ನ ದರ್ಶನಕ್ಕೆ ಬಂದವನು ನಾನಲ್ಲ, ನಿನ್ನ ಭಕುತರ ದರ್ಶನಕ್ಕೆ ಬಂದವನು ನಾನು ಎಂಬುದಾಗಿ ದಾಸರು ಅಲ್ಲಿಯೂ ಕೂಡ ಆ ಸ್ವಾಮಿಯನ್ನು ನಿಂದಾಸ್ತುತಿ ಮಾಡ್ತಕ್ಕಂಥದ್ದು. ಯಾಕಂದರೆ ನಿನ್ನ ಸರ್ವವ್ಯಾಪ್ತಿತ್ವವನ್ನು ನಾನು ತಿಳಿದುಕೊಂಡಿದ್ದೇನೆ, ಎಲ್ಲ ಕಡೆಯಲ್ಲೂ ನೀನಿದ್ದೀಯಾ. ಆದರೆ ನಿನ್ನ ಈ ವಿಶೇಷವಾದಂತಹ ವಿಭೂತಿ ಎಲ್ಲಿರ್ತದೋ ಅಲ್ಲಿ ಭಕ್ತರೆಲ್ಲರೂ ಕೂಡ ಸಮೂಹ ಕೂಡಿರ್ತಾರೆ. ಆ ಭಕ್ತರ ಸಮೂಹದಲ್ಲಿ ನಾನು ಕ್ಷಣ ಮಾತ್ರ ಇದ್ದರೂ ಕೂಡ ನನ್ನ ಜೀವನ ಸಾರ್ಥಕ ಆಗ್ತದೆ. ಆದ್ದರಿಂದ ಇಂತಹ ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದು ಅಂತಂದರೆ ನಮ್ಮ ಜನ್ಮಾಂತರದ ದೋಷಗಳನ್ನು ದೂರ ಮಾಡಿಕೊಳ್ಳತಕ್ಕಂಥದ್ದು, ಪಾಪಗಳನ್ನು ಕಳೆದುಕೊಳ್ಳತಕ್ಕಂಥದ್ದು ಅನ್ನುವ ಭಾವನೆ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಕೂಡ ಇರುವಂತಹದ್ದಾಗಿದೆ. ಆ ಭಾವನೆಯಿಂದಲೇ ಭಕ್ತರು ಬಹಳ ಭಕ್ತಿಯಿಂದ ಸ್ವಾಮಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಸ್ವಾಮಿಯ ಅನುಗ್ರಹ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ. ಹರೇ ಶ್ರೀನಿವಾಸ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಲೋಕಾಭಿರಾಮನಾದಂತಹ ಶ್ರೀರಾಮನನ್ನು ಮೇಲಿಂದ ಮೇಲೆ ನಾವೆಲ್ಲರೂ ಕೂಡ ನಮಿಸ್ತಾ ಇದ್ದೇವೆ, ನಮಿಸಿ ಕೃತಕೃತ್ಯರಾಗ್ತಾ ಇದ್ದೇವೆ. ಇಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಗೂ ಕೂಡ ನಾವೆಲ್ಲರೂ ಕೂಡ ಸ್ವಾಮಿಯ ನಾಮಸ್ಮರಣೆ ಮಾಡುವುದರ ಮುಖಾಂತರ ಕೃತಜ್ಞತೆಯನ್ನು ಸಮರ್ಪಿಸಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರನ ಚರಣಗಳು ಸರ್ವದಾ ನಮ್ಮ ಹೃದಯ ಮಂದಿರದಲ್ಲಿರುವಂತಹದ್ದಾಗಲಿ. ಅದನ್ನು ಸೇವಿಸುತ್ತಾ ನಾವು ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರನ ಪಾದಗಳನ್ನು ಶರಣು ಹೊಂದುತ್ತಾ ಇದ್ದೇವೆ. ಶ್ರೀರಾಮಚಂದ್ರ ಚರಣೋ ಶರಣಂ ಪ್ರಪದ್ಯೆ. ಶ್ರೀರಾಮಚಂದ್ರ ಚರಣೋ ಶಿರಸಾ ನಮಾಮಿ. ಶ್ರೀರಾಮಚಂದ್ರ ಚರಣೋ ವಚಸಾ ಗೃಹಾಮಿ ಎಂಬುದಾಗಿ ನಾವು ಆ ಸ್ವಾಮಿಯ ಚರಣಪಂಕಜಗಳನ್ನು ಆಶ್ರಯಿಸಿ ಕೃತಕೃತ್ಯರಾಗೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾ ಪತಯೇ ನಮಃ.